ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆಯ್ತು. ನಮಾಧವೋ ಸಮೋ ದೇವಂ ನಜಮಧ್ವ ಸಮೋ ಗುರು ನಜವಾಕ್ಯಂ ಸಮಂ ಶಾಸ್ತ್ರಂ ನತಜಸ್ಯ ಪುಮಾನ್. ಆಚಾರ್ಯ ಪವನಾಸ್ಮಾಕಂ ಆಚಾರ್ಯಾಣಿತಿ ಭಾರತಿ ದೇವೋ ನಾರಾಯಣ ಶಿಶಃ ದೇವಿ ಮಂಗಲದೇವತಃ. ಚಿತ್ರೈ ಪರಿಸ್ಥಗಂಭೇರೈ ವಾಕೈ ಮಾನೇನ ಖಂಡಿತೈ ಗುರುವಾಂಜಯಂತಿ ಶ್ರೀ ಭವತೆ ಜತಿತ್ತವಾಕ್. ಅರ್ಥಿಕಲ್ಪಿತಕಲ್ಪೋಯಂ ತತ್ಯತ್ತ ಗಜಕೇಶ್ರೀ ವ್ಯಾಸದಿತ್ತ ಗುರುರ್ಭೂಯಾತ್ ಅಸ್ಮದಿಷ್ಟಾಲ ಸಿದ್ಧಿ. ದಯವಿಟ್ಟು ಮಾತಾಡಬೇಡಮ್ಮ ಪ್ಲೀಸ್. ತಪೋ ವಿದ್ಯಾ ವಿರಕ್ತಾದಿ ಸದ್ಗುಣಗಾಕರಾನಃ ವಾದಿರಾಜ ಗುರುನ್ ವಂದೇ ಹೈಗ್ರೀವದಯಾಶನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಈ ನಮ್ಮ 25 ವರ್ಷಗಳ ರಜತ ಮಹೋತ್ಸವದ ಅಂಗವಾಗಿ ಜ್ಞಾನಸತ್ರದ ಕೊನೆಯ ದಿನ ಅಂದರೆ 25ನೇ ನಮ್ಮ ಆಚಾರ್ಯರಿಂದ ವಿಶೇಷವಾಗಿ ಸನ್ನಿಧಾನದಲ್ಲಿ ಆಚಾರ್ಯರು ಉಪನ್ಯಾಸ ನೀಡಿ ನಮ್ಮ ಅನುಗ್ರಹ ಮಾಡ್ತಾಯಿದ್ದಾರೆ. ಆಚಾರ್ಯರಿಗೆ ಅನಂತ ಪ್ರಣಾಮಗಳು ಮತ್ತು ಸ್ವಾಗತವನ್ನು ಬಯಸ್ತೀನಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ. ಶಮಯನ್ ಭವಸಂತಾಪಂ ರಮಯನ್ ಸಾಧುಚಾತಕಾನ್. ಕೃಷ್ಣಮೇಘಕೃಪಾದೃಷ್ಟಿವೃಷ್ಟ್ಯಾ ಪುಷ್ಣಾತು ಮಾಮಪಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ. ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ. ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ. ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪ್ರಣಮತ್ಕಾಮಧೇನುಂಚ ಭಜತ್ ಸುರತರೂಪಮಂ. ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ. ತಥಾ ಕಲೌ ವಾದಿರಾಜ ಶ್ರೀಪಾದೋ ಅಭೀಷ್ಟದಃ ಸತಾಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಆಸೇತೋ ರಾತುಷಾರಾದ್ರೇಃ ಯೋ ದಿಶೋ ಜಿತವಾನ್ ಮುಹುಃ. ಸತ್ಯಧ್ಯಾನಗುರುಪಾತು ಯತೀಂದ್ರೈರಪಿ ಪೂಜಿತಃ. ವೆಂಕಟೇಶಾದ್ರಿಮಾರಭ್ಯ ಸೇತುಂ ತೋತಾದ್ರಿಪೂರ್ವಕಾನ್. ಗತ್ವಾ ದಿಗ್ವಿಜಯೀ ಪಾತು ಸತ್ಯಾಭಿಜ್ಞಗುರುತ್ತಮಃ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್. ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರೂಣಾಂ ಆಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ. ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ. ಶುಭಾನ್ ಧ್ಯಾಯಂತಿ ಯೇ ಕಾಮಾನ್ ಗುರುದೇವ ಪ್ರಸಾದಜಾನ್. ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ. ಶ್ರೀಮನ್ಮಧ್ವಾಚಾರ್ಯರು ಬದರಿಕಾಶ್ರಮವನ್ನು ಪ್ರವೇಶ ಮಾಡಿದ ದಿನವನ್ನು ನಾವೆಲ್ಲರೂ ಕೂಡ ಮಧ್ವನವಮಿ ಎನ್ನುವುದಾಗಿ ಆಚರಿಸ್ತೇವೆ. ಸಾಮಾನ್ಯವಾಗಿ ಜನರಲ್ಲಿ ಒಂದು ಕಲ್ಪನೆ ಇರ್ತದೆ, ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂತ ಮಾಡ್ತೇವೆ, ರಘುತ್ತಮ ತೀರ್ಥರ ಆರಾಧನೆ ಅಂತ. ಹಾಗೆ
ಮಧ್ವಾಚಾರ್ಯರನ್ನು ನಾವು ಆರಾಧನೆ ಅಂತ ಅನ್ನಬೇಕೋ ಬೇಡೋ ಅಂತ. ಮೊದಲು ಆರಾಧನೆ ಅನ್ನೋ ಶಬ್ದಕ್ಕೆ ಏನು ಅರ್ಥ ಅಂತ ತಿಳ್ಕೊಳ್ಳಿ. ಅವರು ದೇಹವನ್ನು ತ್ಯಾಗ ಮಾಡಿದ ದಿನ, ಅವತ್ತು ನಾವು ಅವರನ್ನು ಉದ್ದೇಶ ಮಾಡಿಕೊಂಡು ಏನು ಪೂಜೆ ಮಾಡ್ತೇವೆ ಅದಕ್ಕೆ ಆರಾಧನೆ ಅಂತ ಅರ್ಥ. ಆರಾಧನೆ ಅನ್ನುವ ಶಬ್ದ ಕೇವಲ ರಾಯರ ಆರಾಧನೆ ಅಂತ ರಾಯರಿಗೆ ಮಾತ್ರ ಸಂಬಂಧ ಮಾಡಬೇಕು ಅಂತ ಇಲ್ಲ. ಮತ್ತು ನಾವು ದೇವರ ಸಮಾರಾಧನೆ ಅಂತಂತೆ ನೋಡಿ, ಮನೆಯಲ್ಲಿ ಉಪನಯನ ಅಥವಾ ವಿವಾಹ ಇದ್ದರೆ ಅದರ ಪೂರ್ವದಲ್ಲಿ ದೇವರ ಸಮಾರಾಧನೆ ಅಂತಂತೇವೆ. ಹಾಗಾದ್ರೆ ಅಲ್ಲಿಯೂ ಆರಾಧನೆ ಅಂತ ಅನ್ನೋ ಶಬ್ದ ಬಂತು. ಆರಾಧನೆ ಅಂತಂದ ಕ್ಷಣಕ್ಕೆ ಮತ್ತು ಅವರು ಯಾವತ್ತು ದೇಹವನ್ನು ತ್ಯಾಗ ಮಾಡಿದ್ದಾರೆ ಅವತ್ತು ಅಂತಿಷ್ಟು ಮಾತ್ರ ಅಲ್ಲ, ಯಾವುದೇ ಒಬ್ಬ ವ್ಯಕ್ತಿಯನ್ನು ಉದ್ದೇಶ ಮಾಡಿ ಅವನಿಗೆ ಪ್ರಿಯವಾಗುವ ಕಾರ್ಯವನ್ನು ಮಾಡಬೇಕಷ್ಟೆ. ಆದರೆ ಉಳಿದ ಗುರುಗಳಿಗೂ ಶ್ರೀಮನ್ ಮಧ್ವಾಚಾರ್ಯರಿಗೂ ವ್ಯತ್ಯಾಸ ಏನು ಅಂದರೆ, ಉಳಿದ ಗುರುಗಳು ದೇಹವನ್ನು ಬಿಟ್ಟಿದ್ದಾರೆ, ಆದರೆ ಶ್ರೀಮದ್ ಆಚಾರ್ಯರು ಅನಂತೇಶ್ವರನ ದೇವಸ್ಥಾನದಲ್ಲಿ ಉಡುಪಿಯಲ್ಲಿ ಐತರೇಯ ಉಪನಿಷತ್ತನ್ನು ಇವತ್ತು ಪಾಠ ಹೇಳ್ತಾ ಕೂತಿದ್ದಾರೆ. ಆ ಪಾಠವನ್ನು ಕೇಳಿ ತುಂಬ ದೇವತೆಗಳಿಗೆ ಸಂತೋಷ ಆಗಿದೆ. ವೇದವ್ಯಾಸ ದೇವರು, ನೋಡಪ್ಪ ನಿನ್ನ ಅವತಾರ ಕಾರ್ಯ ಮುಗೀತು, ನೀನು ಬಾ ಅಂತ ಅವರು ಆಜ್ಞೆಯನ್ನು ಮಾಡಿದ್ದಾರೆ. ದೇವತೆಗಳೆಲ್ಲರೂ ಕೂಡ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಎಷ್ಟು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ಅಂದರೆ ಅವರು ಮುಚ್ಚಿ ಹೋಗುವಷ್ಟು ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ. ಆಗ ಎಲ್ಲ ಶಿಷ್ಯರು ಹೋಗಿ ಆ ಹೂಗಳನ್ನು ತೆಗಿತಾರೆ, ಅಲ್ಲಿ ಏನು ಆಚಾರ್ಯರು ಇಲ್ಲೇ ಇಲ್ಲ. ಅದಕ್ಕೆ ಇವತ್ತಿಗೂ ಕೂಡ ಉಡುಪಿಯಲ್ಲಿ ಅದೃಶ್ಯರಾಗಿ ಶ್ರೀಮದಾಚಾರ್ಯರ ಸನ್ನಿಧಾನ, ಬದರಿಕಾಶ್ರಮದಲ್ಲಿ ದೃಶ್ಯರಾಗಿ ಸನ್ನಿಧಾನ. ಯಾರಿಗೆ ಯೋಗ್ಯತೆ ಇದೆ ಅವರು ನೋಡಬಹುದು. ಆದರೆ ಬದರಿ ಅಂದರೆ ನಾವೆಲ್ಲ ಹೋಗ್ತೇವಲ್ಲ, ಆ ಬದರಿ ಅಲ್ಲ. ಗೋಚರಂ, ಮನುಷ್ಯರಿಗೆ ಗೋಚರವಾಗದ ಇನ್ನೊಂದು ಬದರಿ ಇದೆ. ಒಂದು ಬಾರಿ ಈಗಾಗಲೇ ಆಚಾರ್ಯರು ಅಲ್ಲಿ ಹೋಗಿದ್ದಾರೆ. ಕೇವಲ ವೇದವ್ಯಾಸ ದೇವರ ಆಶ್ರಮ ಮಾತ್ರ ಇದೆ ಅಲ್ಲಿ, ಇನ್ನೇನೂ ಇಲ್ಲ. ಅಂತಹ ವೇದವ್ಯಾಸ ದೇವರ ಬಳಿ ಇವತ್ತಿಗೂ ಕೂಡ ಪಾಠವನ್ನು ಕೇಳ್ತಾ ಅವರ ಸೇವೆಯನ್ನು ಮಾಡ್ತಾ ಅಲ್ಲಿ ಅವರು ಇದ್ದಾರೆ. ಆದ್ದರಿಂದ ಅಂತಹ ಬದರಿಕಾಶ್ರಮ ಪ್ರವೇಶದ ದಿನವನ್ನು ನಾವು ಮಧ್ವನವಮಿ ಎನ್ನುವುದಾಗಿ ಆಚರಿಸ್ತೇವೆ. ಸುಮಾರು 24 ದಿವಸಗಳಿಂದ ಅನೇಕ ಜನ ವಿದ್ವಾಂಸರು ತಮ್ಮ ವಿಷಯದ ಬಗ್ಗೆ ಇಲ್ಲಿ ಪ್ರವಚನವನ್ನು ಮಂಡಿಸಿದ್ದಾರೆ. ಇವತ್ತು ನವವಿಧ ಭಕ್ತಿ ಎನ್ನುವುದಾಗಿ ವಿಷಯವನ್ನು ಕೊಟ್ಟಿದ್ದಾರೆ. ಬಹುಶಃ ಆಚಾರ್ಯರ ಒಂದು ಚರಿತ್ರೆಯನ್ನು ನಾವು ಅವಲೋಕನ ಮಾಡಿದರೆ, ಇವತ್ತು ಮಧ್ವನವಮಿ ದಿವಸ ನಾವು ಮಧ್ವಾಚಾರ್ಯರ ಚರಿತ್ರೆಯನ್ನು ತಿಳಿದುಕೊಳ್ಬೇಕು. ಮಧ್ವಾಚಾರ್ಯರ ಚರಿತ್ರೆಯನ್ನು ತಿಳಿದುಕೊಳ್ತಾನೆ ಅವರು ಈ ತರಹದ ಭಕ್ತಿಯನ್ನು ತಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಮಾಡ್ತಾಯಿದ್ರು. ಬಹುಶಃ ಆ ತರಹದ ಒಂದು ಭಕ್ತಿಯನ್ನು ನಾವು ಕೂಡ ಮಾಡುವ ಪ್ರಯತ್ನವನ್ನು, ಶ್ರೀಮದಾಚಾರ್ಯರಷ್ಟು ಭಕ್ತಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಷ್ಟಾದರೂ ಕೂಡ ನಾವು ಭಕ್ತಿಯನ್ನು ನಮ್ಮ ಜೀವನದಲ್ಲಿ ಮಾಡಬೇಕು. ಅದಕ್ಕೆ ಶ್ರೀಮದಾಚಾರ್ಯರೇ ನಮಗೆ ಆದರ್ಶ. ಶ್ರೀಮದ್ ಭಾಗವತದಲ್ಲಿ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಭಕ್ತಿಯ ಸ್ವರೂಪವನ್ನು ಹೇಳ್ತಾರೆ. ಭಕ್ತಿ ಅಂದರೆ ಯಾವುದು? ಭಕ್ತಿ ಅನ್ನೋ ಶಬ್ದಕ್ಕೆ ಪ್ರೀತಿ ಅಂತ ಅರ್ಥ, ಬೇರೆ ಏನೂ ಅಲ್ಲ. ದೊಡ್ಡವರ ಮೇಲೆ ಚಿಕ್ಕವರು ಪ್ರೀತಿಯನ್ನು ಮಾಡಿದರೆ ಅದಕ್ಕೆ ಭಕ್ತಿ ಅಂತ ಕರೀತಾರೆ. ಅಥವಾ ದೊಡ್ಡವರು ಚಿಕ್ಕವರ ಮೇಲೆ ಮಾಡುವಂತಹ ಪ್ರೀತಿಗೆ ದಯೆ ಅಂತ ಕರೀತಾರೆ. ಸಮಾನರಲ್ಲಿ ಮಾಡುವುದಕ್ಕೆ ಸ್ನೇಹ ಅಥವಾ ಮೈತ್ರಿ ಅಂತ ಕರೀತಾರೆ. ಮೂರೂ ಪ್ರೀತಿನೇ. ಹಾಗಾದ್ರೆ ನಾವು ಗುರುಗಳಲ್ಲಿ, ದೇವರಲ್ಲಿ ಪ್ರೀತಿಯನ್ನು ಮಾಡಿದರೆ ಅದು ಭಕ್ತಿ ಅಂತ, ನಮ್ಮ ಮಕ್ಕಳಲ್ಲಿ ಪ್ರೀತಿಯನ್ನು ಮಾಡಿದರೆ ದಯೆ ಅಂತ,
ನಮ್ಮ ಸ್ನೇಹಿತರಲ್ಲಿ ಮಾಡಿದರೆ ಅದನ್ನು ಸ್ನೇಹಿತ ಮೈತ್ರಿ ಅಂತನ್ನುವುದಾಗಿ. ಆದರೆ ಈ ಒಂದು ಪ್ರೀತಿ ದೊಡ್ಡವರ ಮೇಲೆ ಮಾಡಿದಾಗ ಅದು ಭಕ್ತಿ ಅಂತ ಅನಿಸ್ಕೊಳ್ತಾ ಇದಲ್ಲ, ಅದು ಒಂದೇ ತರಹ ಇರುವುದಿಲ್ಲ. ಅದಕ್ಕೆ ಅನೇಕ ಮೆಟ್ಟಿಲುಗಳಿವೆ, ಮಜಲುಗಳಿವೆ. ಅದನ್ನೇ 9 ಅಂತಾರೆ, ನವವಿಧ ಭಕ್ತಿ ಅಂತ. ಈ ನವವಿಧ ಭಕ್ತಿ ಯಾವಾಗ ಪೂರ್ಣ ಆಗ್ತದೆ ಆಗ ನಮಗೆ ದೇವರ ದರ್ಶನ ಆಗ್ತದೆ ಅಂತ ಹೇಳ್ತಾರೆ. ನಾನು ಭಕ್ತಿ ಮಾಡ್ತೇನೆ ಅಂತ ಹೇಳಿಬಿಡ್ತೇನೆ, ಏನೋ ಕಣ್ಣು ಮುಚ್ಕೊಂಡು ಕೂಡ್ತೇನೆ ಅಥವಾ ಜೋರಾಗಿ ಕೈ ಮುಗಿತೇನೆ, ಇದನ್ನೇ ನಾವು ಭಕ್ತಿ ಅಂತ ಅಂದ್ಕೊಂಡಿದ್ದೇವೆ. ಆದರೆ ಇಷ್ಟು ಮಾತ್ರ ಭಕ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಪ್ರಹ್ಲಾದರಾಜರು ಬಹಳ ಸುಂದರವಾಗಿ ಭಾಗವತದಲ್ಲಿ ಹೇಳ್ತಾರೆ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನೋಡಿ, ಇಲ್ಲಿ 9 ಇದೆ. ಮೊದಲನೇದ್ಯಾವುದು? ಶ್ರವಣಂ ಅಂತ. ಶ್ರವಣ ಅನ್ನೋದೇ ಮೊದಲ ಮೆಟ್ಟಿಲು. ಯಾಕೆ ಅಂದರೆ ನಮಗೆ ಒಬ್ಬ ವ್ಯಕ್ತಿಯ ಮೇಲೆ ಏನಾದರೂ ಕೂಡ ಪ್ರೀತಿ ಬರಬೇಕು ಅಂತಂದರೆ ಅವನ ಬಗ್ಗೆ ನಾವು ಕೇಳಬೇಕು. ಅವನ ಬಗ್ಗೆ ಏನೂ ಕೇಳಲಿಲ್ಲ ಅಂತಂದರೆ ನಮಗೆ ಅವನ ಮೇಲೆ ಭಕ್ತಿ ಬರೋದಿಲ್ಲ. ಯಾರೋ ಒಬ್ಬರು ಬರ್ತಾರೆ, ಇವರಿಗೆ ನಮಸ್ಕಾರ ಮಾಡಿ ಅಂತ. ನಾನು ಯಾಕೆ ನಮಸ್ಕಾರ ಮಾಡಬೇಕು ಅಂತ ನಾನು ಕೇಳ್ತೇನೆ. ಹಾಗಾದರೆ ಅವರ ಬಗ್ಗೆ ನನಗೆ ಗೊತ್ತಿಲ್ಲ, ಅವರ ಮಹಿಮೆ ಅವರ ಜ್ಞಾನ ಅದೇನೂ ಗೊತ್ತಿಲ್ಲ. ಹಾಗಾದ್ರೆ ನಾನು ಅವ್ರ ಬಗ್ಗೆ ಕೇಳಬೇಕು. ಇದು ಶ್ರವಣ. ದೇವರ ಬಗ್ಗೆ ನನಗೆ ಭಕ್ತಿ ಬರಬೇಕಾದರೆ ಮೊಟ್ಟ ಮೊದಲು ನಾನೇನು ಮಾಡಬೇಕು ಅಂದರೆ ಶ್ರವಣವನ್ನು ಮಾಡಬೇಕು. ಹಾಗಾದರೆ ಶ್ರವಣ ಅಂದರೆ ಏನು ಅನ್ನುವ ಒಂದು ಪ್ರಶ್ನೆ ಬಂದರೆ, ಶ್ರವಣ ಅಂತಂದರೆ ಕೇಳಿಸಿಕೊಳ್ಳೋದು ಅಂತ ಅರ್ಥ. ಬರೀ ಕೇಳಿಸಿಕೊಳ್ಳೋದು ಮಾತ್ರ ಅಲ್ಲ, ಯಾವುದನ್ನು ಕೇಳ್ತೇವೆ ಅದನ್ನು ಆಚರಣೆಗೆ ತರೋದು, ಇದು ಶ್ರವಣ. ಔಪದೇಶಿಕ ವಾಕ್ಯಾರ್ಥ ಗ್ರಹಣಂ ಶ್ರವಣಂ ಅಂತ ಹೇಳ್ತಾರೆ. ಅಂದರೆ ನಾವು ಇವತ್ತು ಶ್ರವಣ ಮಾಡ್ತಾ ಇದ್ದೇವೆ, ಇದು ಶ್ರವಣ ಅಂತ ಸಂಸ್ಕೃತದಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಂಸ್ಕೃತದಲ್ಲಿ ಯಾವುದನ್ನು ಕೇಳ್ತೇವೆ ಆ ಕೇಳಿದ್ದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಟುಕೊಂಡು ಅದರ ಬಗ್ಗೆ ಚಿಂತನೆ ನಡೆಸಿ ಅದರಂತೆ ನಡೆದುಕೊಳ್ಳೋದು. ನೋಡಿ ಎಲ್ಲಿವರೆಗೂ ಹೋಯಿತು. ಈಗ ಎಷ್ಟೋ ಕಡೆ ನನ್ನ ಮಗ ನನ್ನ ಮಾತು ಕೇಳ್ತಾ ಇಲ್ಲ ಅಂತ ಹೇಳ್ತೇವೆ, ನನ್ನ ಮಾತು ಕೇಳ್ತಾ ಇಲ್ಲ ಅಂತ. ನನ್ನ ಮಗ ನನ್ನ ಮಾತು ಕೇಳೋದಿಲ್ಲ ಅಂದರೆ ಏನರ್ಥ? ನಾನು ಆಡಿದ ಮಾತು ಅವನಿಗೆ ಕಿವಿಗೆ ಕೇಳಿಸೋದಿಲ್ಲ ಅಂತ ಅರ್ಥ ಅಲ್ಲ. ಕೇಳಿಸಿದಂತೆ ನಡ್ಕೊಳ್ಳೋದಿಲ್ಲ. ಏನೋ ಕೆಲಸ ಮಾಡು ಅಂತ ಹೇಳಿದೆ, ಸಂಧ್ಯಾ ವಂದನೆ ಮಾಡು ಅಂತ ಹೇಳಿದೆ, ಓದು ಅಂತ ಹೇಳಿದೆ, ಟಿ ವಿ ನೋಡಬೇಡ ಅಂತ ಹೇಳಿದೆ, ಎಲ್ಲವೂ ಕೇಳಿಸಿದೆ. ಯಾವುದು ಕೇಳಿಸಿಲ್ಲ? ಹಾಗಾದ್ರೆ ನಾನು ಕೇಳೋದಿಲ್ಲ ಅಂತಂತೇನೆ. ಹಾಗಾದ್ರೆ ಕೇಳೋದಿಲ್ಲ ಅಂತ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ ನಾನು ಹೇಳಿದಂತೆ ಅವನು ನಡೆದುಕೊಳ್ಳೋದಿಲ್ಲ ಅಂತ. ಹಾಗಾದರೆ ಕೇಳುವುದು ಇದರ ಅರ್ಥ ಬರೀ ಕಿವಿಗೆ ಬೀಳಿಸಿಕೊಳ್ಳುವುದು ಅಲ್ಲ, ಏನು ಕೇಳಿದ್ದಾನೆ ಅದರಂತೆ ನಡೆದುಕೊಳ್ಳೋದು. ಇದು ಶ್ರವಣ. ನೋಡಿ ಎಷ್ಟು ಕಷ್ಟ ಇದೆ. ನಾವು ಬೇಕಾದಷ್ಟು ಕೇಳ್ತೇವೆ, ಆದರೆ ಈ ಕಿವಿಯಿಂದ ಕೇಳ್ತೇವೆ, ಈ ಕಿವಿಯಿಂದ ಬಿಟ್ಬಿಡ್ತೇವೆ ಅಷ್ಟೇ. 2 ಕಿವಿ ಇರೋದೇ ಅದಕ್ಕೆ, ಒಂದು ಕಿವಿ ಕೇಳಲಿಕ್ಕೆ, ಇನ್ನೊಂದು ಕಿವಿ ಬಿಡಲಿಕ್ಕೆ. ಆದರೆ ಇದು ಶ್ರವಣ ಅಂತ ಕರೆಸಿಕೊಳ್ಳುವುದಿಲ್ಲ. ಯಾವುದನ್ನು ಕೇಳ್ತೇವೆ ಕೇಳಿದ್ದನ್ನು ಮನದಟ್ಟು ಮಾಡಿಕೊಂಡು ಅದರಂತೆ ನಮ್ಮ ಆಚರಣೆಯಲ್ಲಿ ತರುವಂಥದ್ದು ಶ್ರವಣಂ. ಕೀರ್ತನಂ ನೋಡಿ ಎರಡನೇದ. ಕೀರ್ತನ ಅನ್ನೋ ಶಬ್ದಕ್ಕೆ ನಾವು ಬೇಕಾದಷ್ಟು ನಾಮಗಳನ್ನು ಕೇಳಿದ್ದೇವೆ, ದಾಸರ ಪದಗಳನ್ನು ಅರಿತಿದ್ದೇವೆ. ಅವುಗಳನ್ನೆಲ್ಲ ಹಾಡಿನ ರೂಪದಲ್ಲಿ ಕೀರ್ತನೆ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಪ್ರದಕ್ಷಿಣೆ ಮಾಡುವಾಗ, ನಮಸ್ಕಾರ ಮಾಡುವಾಗ ಅಥವಾ ಸಂಚಾರ ಮಾಡುವಾಗ ನಮ್ಮ ಕೈಲಾದಷ್ಟು ಕೀರ್ತನೆಯನ್ನು ಮಾಡುವುದು. ಇದು ಕೂಡ ಒಂದು ಭಕ್ತಿ, ಭಕ್ತಿಯಲ್ಲಿ ಒಂದು ಭಾಗ. ಇದೇ ಭಕ್ತಿ ಅಲ್ಲ, ಇದು ಒಂದು ಭಕ್ತಿಯಲ್ಲಿ ಒಂದು ಪಾರ್ಟ್. ಮೂರನೇದಾಗಿ ಸ್ಮರಣೆ. ನೋಡಿ, ದೇವರ ಸ್ಮರಣೆಯನ್ನು ನಾವು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಮಾಡಿಕೊಳ್ಬೇಕು.
ಬರೀ ದೇವರನ್ನು ನೋಡಿದಾಗ, ದೇವರ ಮನೆಯಲ್ಲಿ ಕೂತಾಗ, ದೇವರ ಪೂಜೆ ಮಾಡುವಾಗ, ಜಪ ಮಾಡುವಾಗ ಇಷ್ಟು ಮಾತ್ರ ದೇವರ ಸ್ಮರಣೆ ಬಂದರೆ ಸಾಲದು. ಎಲ್ಲ ಸಂದರ್ಭದಲ್ಲಿಯೂ ಕೂಡ ದೇವರ ಸ್ಮರಣೆ ಬರಬೇಕು. ಇದು ಕೂಡ ದೇವರ ಮೇಲೆ ಭಕ್ತಿಯನ್ನು ಮಾಡುವುದಕ್ಕೆ ಒಂದು ಚಿಹ್ನೆ, ಸ್ಮರಣೆ ಮಾಡ್ತಾ ಇದ್ದರೆ. ಇದು ಮೂರನೇದು. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಪಾದಸೇವನ ಅಂತಂದರೆ ಭಗವಂತನ ಪಾದವನ್ನಂತೂ ನಾವು ಸೇವೆ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಭಗವಂತನ ಪಾದ ಯಾವುದು ಅಂತ ಕೇಳಿದರೆ ಈ ಜಗತ್ತು ಭಗವಂತನ ಪಾದ ಅಂತ. ಪಾದೋ ಅಸ್ಯ ವಿಶ್ವಾಭೂತಾನಿ, ಪುರುಷ ಸೂಕ್ತ ನಿಮಗೆಲ್ಲ ಬರುತ್ತೆ. ಪಾದೋ ಅಸ್ಯ ವಿಶ್ವಾಭೂತಾನಿ, ಈ ಎಲ್ಲ ಜಗತ್ತು ಕೂಡ ಪರಮಾತ್ಮನ ಒಂದು ಪಾದ. ಹಾಗಾದರೆ ಆ ಜಗತ್ತಿನ ಸಮಾಜದ ನಮ್ಮವರ ಸೇವೆಯನ್ನು ಮಾಡುವಂಥದ್ದು ಕೇವಲ ದೇವರ ಪೂಜೆಯನ್ನು ಮಾತ್ರ ಮಾಡೋದಲ್ಲ, ಎಲ್ಲರಲ್ಲಿಯೂ ಕೂಡ ಭಗವಂತನನ್ನು ಕಂಡು ಪೂಜೆಯನ್ನು ಮಾಡೋದು, ಅವರ ಸೇವೆಯನ್ನು ಮಾಡೋದು. ಇದು ಪಾದಸೇವನಂ. ಇನ್ನು ಅರ್ಚನಂ, ಐದನೇದಾಗಿ ಅರ್ಚನಂ. ಅರ್ಚನಂ ಅಂದರೆ ಬಹಳ ಭಕ್ತಿಯಿಂದ ದೇವರ ಪೂಜೆ ಮಾಡೋದು. ಆಮೇಲೆ ವಂದನಂ. ವಂದನಂ ಅನ್ನೋ ಶಬ್ದಕ್ಕೆ ನಮಸ್ಕಾರ ಅಂತ, ಇದು ದೊಡ್ಡ ಭಕ್ತಿ ಅಂತ ಹೇಳ್ತಾರೆ. ನಾವು ನಮಸ್ಕಾರ ಮಾಡಲಿಕ್ಕೆ ಹಿಂಜರಿತೇವೆ. ನಮಸ್ಕಾರ ಹೇಗೆ ಮಾಡಬೇಕು ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ದಾಸ್ಯಂ, ಇದು ಬಹಳ ದೊಡ್ಡದು. ನಾನು ಭಗವಂತನ ದಾಸ ಎನ್ನುವಂತಹ ಚಿಂತನೆ. ದೇವರು ಸ್ವಾಮಿ, ಮಮ ಸ್ವಾಮಿ ಹರಿರ್ನಿತ್ಯಂ ಸರ್ವಸ್ಯ ಪತಿರೇವಚ, ನಾನು ದಾಸ, ಇದು ದಾಸ್ಯಂ. ಬರೀ ದಾಸ ಅಂತ ನನ್ನ ಹೆಸರು ಮುಂದೆ ಹಚ್ಕೊಂಡ್ರೆ ಅಲ್ಲ, ಯಾವಾಗಲೂ ಕೂಡ ನಾನು ಅಸ್ವತಂತ್ರ, ದೇವರು ಸ್ವತಂತ್ರ ಅಂತನ್ನುವಂತಹ ಭಾವನೆ. ಆಮೇಲೆ ಸಖ್ಯಂ, ದೇವರು ನನ್ನ ಗೆಳೆಯ ಅಂತನ್ನುವ ಭಾವನೆ ಇರಬೇಕಂತೆ. ನೋಡಿ ಎಷ್ಟು ಸ್ವಾರಸ್ಯ. ಗೆಳೆಯ, ಇದರ ಅರ್ಥ ನನ್ನ ಎಲ್ಲ ಆಪತ್ಕಾಲಕ್ಕೆ ಆಗುವವನು ಅಂತ. ಗೆಳೆಯ ಅಂದರೆ ಬರೀ ಪಾರ್ಟಿಗೆ ಮಾತ್ರ ಬರುವವನು ಗೆಳೆಯ ಅಲ್ಲ. ಗೆಳೆಯ ಅನ್ನೋ ಶಬ್ದಕ್ಕೆ ನನ್ನನ್ನು ದುಃಖದಲ್ಲಿದ್ದಾಗ ಪಾರು ಮಾಡುವವನು ಗೆಳೆಯ. ಕಷ್ಟ ಬಂದರೂ ನನ್ನ ಜೊತೆಗಿರಬೇಕು, ಸುಖ ಬಂದರೂ ಕೂಡ ನನ್ನ ಜೊತೆಗಿರಬೇಕು, ಅವನು ಗೆಳೆಯ. ಹಾಗಾದರೆ ನನಗೆ ಕಷ್ಟ ಬಂದಾಗೆಲ್ಲ ನನ್ನನ್ನು ಕಷ್ಟದಿಂದ ಪಾರು ಮಾಡಿದ ವ್ಯಕ್ತಿ ದೇವರು ಅನ್ನುವಂತಹ ಕಲ್ಪನೆ ಇರಬೇಕು. ಇದು ಸಖ್ಯಂ. ಒಂಬತ್ತನೇದಾಗಿ ಆತ್ಮನಿವೇದನಂ ಅಂತಿದೆ. ಆತ್ಮನಿವೇದನಂ ಅಂದರೆ ನನ್ನನ್ನೇ ದೇವರಿಗೆ ಅರ್ಪಣೆ ಮಾಡ್ಕೊಳ್ಳೋದಂತೆ. ನೋಡಿ ಹೇಗಿದೆ, ಇದು ಬಹಳ ದೊಡ್ಡದಿದು. ನನ್ನನ್ನೇ ನಾನು, ಯಾಕೆಂದರೆ ನಾನು ಅಡಿಗೆ ಮಾಡಿದರೆ ಅದನ್ನು ದೇವರಿಗೆ ನೈವೇದ್ಯ ಮಾಡ್ತೇನೆ, ದೇವರ ಮುಂದೆ ನಿವೇದ್ಯ ಮಾಡ್ಕೋತೇನೆ. ಬರೀ ಅಡಿಗೆಯನ್ನು ಮಾತ್ರ ಮಾಡೋದಲ್ಲ, ದೇವರಿಗೆ ನೈವೇದ್ಯ ನನ್ನನ್ನೇ ಮಾಡ್ಕೊಳ್ಬೇಕಂತ. ಆತ್ಮನಿವೇದನಂ ಅಂದರೆ ತನ್ನನ್ನೇ ದೇವರಿಗೆ ಅರ್ಪಣೆ ಮಾಡಿಕೊಳ್ಳೋದು. ಅಂದರೆ ನೀನು ಇಲ್ಲದೆ ನಾನು ಏನನ್ನೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಸ್ವತಂತ್ರ. ನೀನು ಬಿಂಬರೂಪಿಯಾಗಿ ನನ್ನಲ್ಲಿ ಇದ್ದು, ಪ್ರತಿಬಿಂಬನಾದ ನನ್ನಲ್ಲಿ ಇದ್ದು ನನ್ನಿಂದ ಕಾರ್ಯವನ್ನು ನಡೆಸಿದರೆ ಮಾತ್ರ ನಾನು ಮಾಡಲಿಕ್ಕೆ ಸಾಧ್ಯ. ಆತ್ಮ ತನ್ನನ್ನೇ ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇ. ಹೆಂಡತಿ, ಮಕ್ಕಳು, ತಾನು, ತನ್ನ ಪದಾರ್ಥ ಎಲ್ಲವನ್ನೂ ಕೂಡ ದೇವರ ಅಧೀನ ಅಂತ ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋದು, ಇದು ಒಂದು ಭಕ್ತಿ. ಹೀಗೆ 9 ವಿಧವಾದ ಭಕ್ತಿಗಳನ್ನು ಪ್ರಹ್ಲಾದರಾಜರು ಭಾಗವತದಲ್ಲಿ ಹೇಳಿದ್ದಾರೆ. ಕನಿಷ್ಠ ಪಕ್ಷ ನಾವು ನಮ್ಮ ಯೋಗ್ಯತೆಯ ಪ್ರಕಾರ ಈ 9 ತರಹದ ಭಕ್ತಿಗಳನ್ನು ಮಾಡುವ ಪ್ರಯತ್ನವನ್ನು ಮಾಡಬೇಕು. ಇವನನ್ನು ಭಕ್ತ ಅಂತ ಕರಿಬೇಕು. ಯಾರನ್ನು ಕರಿಬೇಕು? ಯಾರು ದೇವರ ಕಥೆಗಳನ್ನು ಶ್ರವಣ ಮಾಡ್ತಾರೆ, ಯಾರು ದೇವರ ನಾಮಗಳನ್ನು ಕೀರ್ತನೆ ಮಾಡ್ತಾರೆ, ಯಾರು ದೇವರ ಪೂಜೆಯನ್ನು ಮಾಡ್ತಾರೆ, ಯಾರು ದೇವರಿಗೆ ನಮಸ್ಕಾರ ಮಾಡ್ತಾರೆ. ಓಹೋ, ಇವನಲ್ಲಿ ಭಕ್ತಿಯ ಚಿಹ್ನೆ ಇದೆ. ಭಕ್ತಿಯ ಚಿಹ್ನೆ ಯಾವುದು? ಶ್ರವಣ. ಭಕ್ತಿಯ ಚಿಹ್ನೆ ಯಾವುದು? ಕೀರ್ತನ. ಓ, ಇವನು ಕೀರ್ತನೆ ಮಾಡ್ತಾನೆ, ಅದಕ್ಕೆ ಇವನನ್ನು ಭಕ್ತ ಅಂತ ಅನ್ಲಿಕ್ಕೆ ಅಡ್ಡಿ ಇಲ್ಲ.
ಇವನು ನಮಸ್ಕಾರ ಮಾಡ್ತಾನೆ, ಇವನು ದೇವರ ಪೂಜೆ ಮಾಡ್ತಾನೆ, ಆದ್ದರಿಂದ ಇವನನ್ನು ಭಕ್ತ ಅಂತನ್ಲಿಕ್ಕೆ ಅಡ್ಡಿ ಇಲ್ಲ ಅಂತ. ಅದಕ್ಕೆ 100% ನಾವು ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಕನಿಷ್ಠ ಪಕ್ಷ ಈ ಭಕ್ತಿಯನ್ನು ಅಥವಾ ಇದರ ಸಾಧನೆಯನ್ನು ನಾವು ಅಳವಡಿಸಿಕೊಂಡ್ರೆ ನಿಜವಾಗಲೂ ಕೂಡ ಭಕ್ತರಾಗ್ತೇವೆ. ಆದರೆ ಈ 9 ಭಕ್ತಿಯ ಬಗ್ಗೆ ಕೇಳಿದ್ದೇವಲ್ಲ, ಈ 9 ಭಕ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಿದ ಏಕೈಕ ವ್ಯಕ್ತಿ ಅಂತಂದರೆ ಅದು ಶ್ರೀಮನ್ಮಧ್ವಾಚಾರ್ಯರು ಅನ್ನುವುದಾಗಿ ತಿಳ್ಕೊಳ್ಬೇಕು. ಶ್ರವಣ ಅದನ್ನು ಪೂರ್ಣವಾಗಿ ಮಾಡಿದವರು ಅಂದರೆ ಮಧ್ವಾಚಾರ್ಯರು, ಕೀರ್ತನೆಯನ್ನು ಮಾಡಿದವರು ಅಂದರೆ ಮಧ್ವಾಚಾರ್ಯರು, ದೇವರ ಪೂಜೆಯನ್ನು ಮಾಡಿದವರು ಅಂದರೂ ಮಧ್ವಾಚಾರ್ಯರು. ಯಾಕ್ರಿ ನಾವು ಶ್ರವಣ ಮಾಡ್ತೇವೆ, ನಾವು ಕೀರ್ತನೆ ಮಾಡ್ತೇವೆ, ನಾವು ಎಲ್ಲವನ್ನೂ ಮಾಡ್ತೇವೆ ಅಂತಂದರೆ ನಮ್ಮದು ನಮಗೇನು ಅಂತ ನಮಗೇ ಗೊತ್ತಿರ್ತದೆ. ನಮ್ಮ ಶ್ರವಣ ಏನು, ನಮ್ಮ ಮನನ ಏನು, ನಮ್ಮ ಕೀರ್ತನ ಏನು ಅಂತ ಅನ್ನೋದು ನಮಗೇ ಗೊತ್ತಿರ್ತದೆ. ಆದರೆ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶ್ರೀಮನ್ಮಧ್ವಾಚಾರ್ಯರು ಮಾಡುವಂತಹ ಈ ಭಕ್ತಿಯ ಬಗ್ಗೆ ಒಂದೊಂದೇ ಹೇಳ್ತಾ ಹೋದರೆ ಎಷ್ಟು ಆ ಮಧ್ವಾಚಾರ್ಯರು ಜೀವೋತ್ತಮರು, ವಾಯುದೇವರು, ಅವರ ಮಹಿಮೆ ಅಪಾರ. ಹಾಗಾದರೆ ಶ್ರವಣ ಅನ್ನುವ ಭಕ್ತಿಯನ್ನು ಮಧ್ವಾಚಾರ್ಯರು ಮಾಡಿದ್ದಕ್ಕೆ ಉದಾಹರಣೆ ಹೇಳಿ ಅಂತ. ಈಗಾಗಲೇ ನೀವು ತಿಳಿದುಕೊಂಡಿದ್ದೀರಿ. ವೇದವ್ಯಾಸ ದೇವರ ಬಳಿ ಹೋಗಿ ನೋಡಿ. ವೇದವ್ಯಾಸ ದೇವರ ಬಳಿ ಅಂದರೆ ವಾಸುದೇವನಾಗಿ ಅವತಾರ ಮಾಡಿದರು ಮಧ್ವಾಚಾರ್ಯರು. ಆಮೇಲೆ ಬದರಿಕಾಶ್ರಮಕ್ಕೆ ಹೋದರು, ನಮ್ಮ ಕಣ್ಣಿಗೆ ಕಾಣುವ ಬದರಿಗೆ ಹೋದರು. ಅಲ್ಲಿ 48 ದಿವಸ ಕಾಷ್ಟಮೌನ ಅಂತ ವೃತವನ್ನು ಮಾಡಿದರು. ಮಾತಾಡೋ ಹಾಗಿಲ್ಲ, ಬಾಯೇ ತೆಗೆಯೋ ಹಾಗಿಲ್ಲ, ಊಟವನ್ನು ಮಾಡೋ ಹಾಗಿಲ್ಲ, ಉಪವಾಸದಿಂದ 48 ದಿವಸಗಳ ಆದಮೇಲೆ ಅವರಿಗೆ ವೇದವ್ಯಾಸ ದೇವರನ್ನು ನೋಡಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರವಾಗಿ ಅವರು ಅಲ್ಲಿಂದ ಇನ್ನೊಂದು ಬದರಿ, ಅದಕ್ಕೆ ದೊಡ್ಡ ಬದರಿ ಅಂತ ಕರೀತಾರೆ, ಅಲ್ಲಿ ಹೊರಟುಬಿಟ್ರು. ಅಲ್ಲಿ ಹೋಗಿ ವೇದವ್ಯಾಸ ದೇವರಿಗೆ ನಮಸ್ಕಾರ ಮಾಡಿ ವೇದವ್ಯಾಸ ದೇವರ ಮುಖದಿಂದ ಪಾಠವನ್ನು ಕೇಳಿದ್ರಂತೆ. ನೋಡಿ, ನಮಗೆ ಆಶ್ಚರ್ಯ ಆಗ್ತದೆ. ಈ ಕೇಳೋದು ಅಂತ ನಾನು ಹೇಳಿದ್ನಲ್ಲ, ನಮಗೆಲ್ಲ ಒಂದು ಬಾರಿ ಒಂದು ಗ್ರಂಥವನ್ನು ಕೇಳಿಬಿಟ್ರೆ ಸಾಕು ಅಂತ ಅನ್ನಿಸ್ತದೆ, ಅಥವಾ ನಾವು ಕೃತಕೃತ್ಯರಾಗಿದ್ದೇವೆ ಅಂತ ಅನ್ನಿಸ್ತದೆ. ಭಾಗವತವನ್ನು ಕೇಳಿದರೆ ಮತ್ತೆ ಅದೇ ಭಾಗವತ, ಅದೇ ರಾಮಾಯಣ, ಅದೇ ಮಹಾಭಾರತ ಅಂತಂತೆ. ಆದರೆ ಪೂರ್ಣಪ್ರಜ್ಞರಾದ ಶ್ರೀಮನ್ಮಧ್ವಾಚಾರ್ಯರು ವೇದವ್ಯಾಸ ದೇವರ ಬಳಿ ಹೋಗಿ ಏನು ಕೇಳಿದರು ಅಂದರೆ ಇದೇ ಮಹಾಭಾರತ ಕೇಳಿದ್ರಂತೆ, ಇದೇ ರಾಮಾಯಣ ಕೇಳಿದ್ರಂತೆ, ಇದೇ ಭಾಗವತವನ್ನು ಕೇಳಿದ್ರಂತೆ. ನೋಡಿ ಎಷ್ಟು ಆಶ್ಚರ್ಯ ಅಲ್ಲ. ಹಾಗಾದರೆ ನಮಗೆ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಮಧ್ವಾಚಾರ್ಯರಿಗೆ ರಾಮಾಯಣ ಮಹಾಭಾರತ ಗೊತ್ತಿರಲಿಲ್ವೇ? ವೇದವ್ಯಾಸ ದೇವರ ಬಳಿ ಕೇಳಬೇಕಾಗಿತ್ತೇ ಅವರು ಅಂತ. ಆದರೆ ನಮಗನಿಸ್ತದೆ ಅದಕ್ಕೆ ಈ ಶ್ರವಣ ಅಥವಾ ಜ್ಞಾನ ಅದು ಎಷ್ಟು ಸಂಪಾದನೆಯನ್ನು ಮಾಡಿದರೂ ಕೂಡ ಕಡಿಮೆ. ಇದೇ ಭಾಗವತ ನೀವು 12 ತಿಂಗಳು 24 ಗಂಟೆ ಕೇಳಿದರೂ ಕೂಡ ಮುಗಿಯದೇ ಇರುವಷ್ಟು ವಿಷಯ ಇದೆ ಅದರಲ್ಲಿ. ಮಹಾಭಾರತ ಅಂತೂ ಸಮುದ್ರ, ಲಕ್ಷ ಶ್ಲೋಕಾತ್ಮಕವಾದದ್ದು. ಇಡೀ ಆಯುಷ್ಯ ಓದಿದರೂ ಕೂಡ ನಮಗೆ ಒಂದು ಪರ್ವ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ವಿಚಾರ ಮಾಡಿ, ನಾವು ಮಹಾಭಾರತ ಕೇಳಿದ್ದೇವೆ, ರಾಮಾಯಣ ಕೇಳಿದ್ದೇವೆ ಅಂತ ನಮ್ಮಕ್ಕಿಂತ ಶ್ರವಣ ಮಾಡಿದ ವ್ಯಕ್ತಿಯೇ ಜಗತ್ತಿನಲ್ಲಿ ಇಲ್ಲ ಅಂತ ಒಂದು ಬಾರಿ ಮಂಗಳ ಮಾಡಿಬಿಟ್ರೆ ಮುಗಿದೋಯ್ತು. ಸಪ್ತಾಹ ಮಂಗಲ ಆಯಿತು ಅಂದರೆ ನನಗೆ ಭಾಗವತ ಬಂತು, ಮುಗಿದೋಯ್ತು. ಈ ತರಹದ ಭಾವನೆ ನಮ್ಮಲ್ಲಿ ಇರ್ತದೆ. ಆದರೆ ನಮಗೆ ಆಚಾರ್ಯರು ಆದರ್ಶ, ಆಚಾರ್ಯರು ಪೂರ್ಣಪ್ರಜ್ಞರು, ಅವರ ಹೆಸರೇ ಪೂರ್ಣಪ್ರಜ್ಞಾ ಅಂತ. ಅದರ ಅರ್ಥ ಅವರ ಪ್ರಜ್ಞೆ, ಬುದ್ಧಿ ಅದು ಪೂರ್ಣವಾಗಿದೆ, ಸ್ಥಳವೇ ಇಲ್ಲ. ಅಂದರೆ ಸರ್ವಜ್ಞರು, ಸರ್ವಜ್ಞರಾಗಿದ್ದರೂ ಕೂಡ ವೇದವ್ಯಾಸ ದೇವರ ಮುಖದಿಂದ ಕೇಳ್ತಾ ಇದ್ದಾರೆ ಅಂದರೆ ಎಷ್ಟು ಕೇಳುವುದು, ಎಷ್ಟು ತಿಳ್ಕೊಳ್ಳೋದು ಅನ್ನೋದು ಇದೆ ಅಂತ ತಿಳ್ಕೊಳ್ಳಿ. ಹಾಗಾದರೆ ಶ್ರೀಮನ್ಮಧ್ವಾಚಾರ್ಯರಂತಹ ವಾಯುದೇವರೇ ವೇದವ್ಯಾಸ ದೇವರಿಂದ ತಿಳಿದುಕೊಳ್ಳಬೇಕು ಅಂತಂದಾಗ ನಮ್ಮಲ್ಲಿ ಎಷ್ಟು ಅಜ್ಞಾನ ಇದೆ, ನಾವೆಷ್ಟು ತಿಳ್ಕೊಳ್ಬೇಕಾಗಿದೆ ಅಂತ ಲೆಕ್ಕ ಹಾಕಿದರೂ ಕೂಡ ಕಡಿಮೆ. ನಾನು ಮೇಲಿಂದ ಮೇಲೆ ವಿದ್ಯಾರ್ಥಿಗಳಿಗೆ ಒಂದು ಕಥೆ ಹೇಳ್ತಾ ಇರ್ತೇನೆ.
ಎಷ್ಟು ಓದಿದರೂ ಕಡಿಮೆ, ಓದಿದ್ವಿ ಒಂದು ಸಲ ಸಾಕು ಅಂತ ಅನ್ನೋ ಹಾಗಿಲ್ಲ. ಯಾಕೆಂದರೆ ಜ್ಞಾನ ಅಷ್ಟು ವಿಸ್ತಾರವಾದದ್ದು. ಒಬ್ಬ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಮನೆಗೆ ಬರ್ತಾನಂತೆ. ಮನೆಗೆ ಬಂದಾಗ ಅಹಂಕಾರ, ನಾನು ಎಲ್ಲ ಓದಿಬಿಟ್ಟಿದ್ದೇನೆ, ಇನ್ನು ಬಹುಶಃ ಓದಲಿಕ್ಕೆ ಏನೂ ಉಳಿದಿಲ್ಲ ಅಂತ ಅಷ್ಟು ಅಹಂಕಾರದಿಂದ ಬಂದಿರ್ತಾನೆ. ತಂದೆಗೆ ತುಂಬ ಅಹಂಕಾರದಿಂದಲೇ ಮಾತಾಡ್ತಾನೆ. ಪಾಪ ತಂದೆಗೆ ಮನಸ್ಸಿಗೆ ನೋವು ಆಗ್ತದೆ. ಇಷ್ಟೆಲ್ಲ ವಿದ್ಯಾಪೀಠದಲ್ಲಿ ಓದಿಸಿದ್ದೇನೆ, ಸ್ವಲ್ಪವಾದರೂ ಕೂಡ ವಿನಯ ಇಲ್ಲ, ಇವನಿಗೆ ಎಷ್ಟು ತಿಳ್ಕೊಂಡಿದ್ದಾನೆ ಅನ್ನೋದನ್ನು ತಿಳಿಸ್ಬೇಕು ಅಂತ ಅನಿಸ್ತದೆ. ಸಾಯಂಕಾಲ ಮಗನನ್ನು ನದಿಗೆ ಕರೆದುಕೊಂಡು ಹೋಗ್ತಾನೆ. ಹಿಂದಿನ ಕಾಲದಲ್ಲೆಲ್ಲ ಊರುಗಳಲ್ಲಿ ನದಿಗಳಿತ್ತು. ಸಂಧ್ಯಾ ವಂದನೆ ಮಾಡಲಿಕ್ಕೆ ಅಂತ ನದಿಗೆ ಕರೆದುಕೊಂಡು ಹೋಗಿದ್ದಾನೆ ತಂದೆ ಮಗನನ್ನು. ಅರ್ಘ್ಯ ಪ್ರದಾನ ಮಾಡ್ತಾ ಇದ್ದಾನೆ ಮಗ, ಕೈಯಲ್ಲಿ ನೀರು ತಗೊಂಡು. ಇನ್ನೇನು ಅರ್ಘ್ಯ ಬಿಡಬೇಕು ಅಂತ ಕೈಯಲ್ಲಿ ನೀರು ತಗೊಂಡಿದ್ದಾನೆ. ತಂದೆ ಹೇಳಿದ, ಅರ್ಘ್ಯ ಬಿಡಬೇಡ, ಒಂದು ನಿಮಿಷ ಅಂತ ನಿಲ್ಲಿಸಿದ. ಯಾಕೆ ಅಂತ ಕೇಳಿದ. ಆಗ ತಂದೆ ಹೇಳ್ತಾನೆ, ನಿನ್ನ ಕೈಯಲ್ಲಿ ಎಷ್ಟು ನೀರಿದೆ ನೋಡು ಅಂತ. ನನ್ನ ಕೈಯಲ್ಲಿ ಇಷ್ಟು ನೀರಿದೆ ಅಂತ ಹೇಳ್ತಾನೆ. ಹಾಗಾದರೆ ನದಿಯಲ್ಲಿ ಎಷ್ಟು ನೀರಿದೆ ನೋಡು ಅಂತ. ತುಂಬ ನದಿ ಇದೆ, ತುಂಬ ನೀರಿದೆ, ಇನ್ನೂ ನೀರು ಬರ್ತಾ ಇದೆ. ಆಗ ತಂದೆ ಹೇಳ್ತಾನೆ, ನೋಡು, ನೀನು ಇಲ್ಲಿಯವರೆಗೂ ಅಭ್ಯಾಸ ಮಾಡಿದ ವಿದ್ಯೆ ಎಷ್ಟು ಅಂದರೆ ನಿನ್ನ ಕೈಯಲ್ಲಿದ್ದ ನೀರಷ್ಟು, ಇನ್ನು ಮುಂದೆ ಅಭ್ಯಾಸ ಮಾಡಬೇಕಾದದ್ದು ಎಷ್ಟು ಅಂದರೆ ಹರಿಯುವಷ್ಟು ಅಂತ. ಅಂದರೆ ಹರಿತಾನೇ ಇರ್ತದೆ ನದಿ, ಅದು ಮುಗಿಯೋದೇ ಇಲ್ಲ. ಅದು ಮುಗೀತದ? ಮುಗಿಲಿಕ್ಕೆ ಸಾಧ್ಯವಾ? ಹಾಗಾದರೆ ಜ್ಞಾನ ಇವತ್ತು ವಿಜ್ಞಾನಿಗಳು 40 ವರ್ಷ 50 ವರ್ಷ ಎಲ್ಲ ತಮ್ಮ ಸಂಸಾರ ಸುಖಗಳನ್ನು ಮರೆತು ಕೇವಲ ಒಂದೇ ಒಂದು ಸಣ್ಣ ವಸ್ತುವಿನ ಬಗ್ಗೆ ಸಂಶೋಧನೆ ಮಾಡಿದರೂ ಕೂಡ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜ್ಞಾನ ಎಷ್ಟಿದೆ ನೋಡ್ಕೊಳ್ಳಿ. ಒಂದೊಂದು ಸಣ್ಣ ವಸ್ತುವಿನ ಬಗ್ಗೆ ಮುಗಿದಿದೆಯಾ? ಯಾವ ವಿಜ್ಞಾನಿಗಳಾದರೂ ಕೂಡ ಈ ವಸ್ತುವಿನ ಬಗ್ಗೆ ನಾನು ಪೂರ್ಣವಾಗಿ ಸಂಶೋಧನೆ ಮಾಡಿ ಮುಗಿಸಿದ್ದೇನೆ ಯಾರೂ ಇವತ್ತಿನವರೆಗೂ ಹೇಳಿಲ್ಲ. ಹಾಗಾದರೆ ಇಷ್ಟು ಅಪಾರವಾದ ಜ್ಞಾನ ಇದ್ದಾಗ ನಾವು ಎಷ್ಟು ಶ್ರವಣ ಮಾಡಿದರೂ ಕೂಡ ಕಡಿಮೆ, ಎಷ್ಟು ಶ್ರವಣ ಮಾಡಿದರೂ ಕೂಡ ಕಡಿಮೆ. ಅದಕ್ಕೆ ಇವತ್ತೆಲ್ಲ ಬಿಟ್ಬಿಡಿ, ನಾವು ಪೂರ್ಣವಾಗಿ ನಮ್ಮ ಜೀವನದ ನಿರ್ವಹಣೆಗಾಗಿಯೇ ನಮ್ಮ ಸಮಯವನ್ನು ಹಾಕ್ತಾ ಇದ್ದೇವೆ. ಜ್ಞಾನದ ಕಡೆ ನಮಗೆ ಲಕ್ಷ್ಯ ಇಲ್ಲ. ನಮಗೆ ಹಣ ಸಂಪಾದನೆ ಆದರೆ ಸಾಕು, ಸುಖಪಟ್ಟರೆ ಸಾಕು. ಆದರೆ ಹಿಂದಿನ ಕಾಲದವರೆಲ್ಲ ಕೇವಲ ಜ್ಞಾನ ಜ್ಞಾನ ಜ್ಞಾನ. ನಿಮಗೆಲ್ಲ ಹೇಳಿದರೆ ಆಶ್ಚರ್ಯ ಆಗ್ತದೆ, ಎಷ್ಟು ಅಭ್ಯಾಸ ಮಾಡೋದು, ಎಷ್ಟು ಕೇಳೋದು ಅಂತಂದರೆ, ನಮ್ಮ ಮಠದಲ್ಲಿ ಪುಸ್ತಕಗಳಿವೆ, ಹಳೆಯ ಕಾಲದ ಪುಸ್ತಕಗಳು. ಭಾಳ ಆಶ್ಚರ್ಯ ಆಗ್ತದೆ ನೋಡಿದರೆ. ನಾವು ಇವತ್ತೇನು ಮಾಡ್ತಾ ಇದ್ದೇವೆ, ಹಿಂದಿನವರು ಏನು ಮಾಡಿದರು, ನಾವೇನೂ ಮಾಡಲಿಲ್ಲಲ್ಲ ಅಂತ ನಮಗೆ ದುಃಖ ಆಗ್ತದೆ. ಆ ಪುಸ್ತಕ ತೆಗೆದುಕೊಂಡ್ರೆ ಈ ತರಹ ಒಂದು ಹಾಳೆ, ಅದು ಪ್ರಿಂಟ್ ಆಗದೇ ಇರುವುದು. ಈ ಕಡೆ ನೋಡಿದರೆ ತುಂಬ ಹಳ್ಳ ಆಗಿದೆ, ಹಳ್ಳ ಆ ಹಾಳೆ ಮೇಲೆ. ಯಾಕಾಗಿದೆ ಅಂತ ಕೇಳಿದರೆ, ಒಂದೇ ಒಂದು ಹಾಳೆಯನ್ನು, ಹೆಬ್ಬೆಟ್ಟಿನ ಗುರುತದು, ಬೇರೆ ಏನೂ ಅಲ್ಲ. ಅದನ್ನು ಎಷ್ಟೊತ್ತು ಹಿಡ್ಕೊಂಡ್ರೆ ನಿಮ್ಗೆ ಹಳ್ಳ ಆಗತ್ತೆ ಹೇಳಿ? ಒಂದು ದಿವಸ, ಒಂದು ತಾಸು, ಅರ್ಧ ಗಂಟೆ ಹಿಡ್ಕೊಂಡ್ರೆ ಆಗತ್ತಾ? ಇಲ್ಲ. ಸುಮಾರು 7-8 ದಿವಸ ಅಥವಾ ತಿಂಗಳಾನುಗಟ್ಟಲೆ ಒಂದೇ ಪೇಪರ್ ಮೇಲೆ ನೀವು ನಿಮ್ಮ ಬೆರಳಿನ ಭಾರ ಹಾಕಿದರೆ ಮಾತ್ರ ಆ ಹಾಳೆಯ ಮೇಲೆ ಬೆರಳು ಮೂಡಲಿಕ್ಕೆ ಸಾಧ್ಯ, ಇಲ್ಲದಿದ್ರೆ ಇಲ್ಲ. ಅಂದರೆ ಒಂದೇ ಹಾಳೆಯನ್ನು ಎಷ್ಟು ದಿವಸ ಅಧ್ಯಯನ ಮಾಡಿರ್ಬೋದು, ಅಂದರೆ ಅದರಲ್ಲಿ ಎಷ್ಟು ವಿಷಯ ಇರಬಹುದು. ಈ ಕಾರಣಕ್ಕಾಗಿಯೇ ಅವರೆಲ್ಲ ದೊಡ್ಡ ದೊಡ್ಡ ಟಿಪ್ಪಣಿ, ಟೀಕೆಯನ್ನು ಬರೆಯುವಂತಹ ಮಹಾನುಭಾವರಾದರು. ನಾವು ಬೇಕಾದ್ರೆ ಟೀಕೆ ಟಿಪ್ಪಣಿ ಮಾಡ್ತೀವಿ ಅಷ್ಟೇ ಹೊರತಾಗಿ ಈ ತರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ಅಧ್ಯಯನನೇ ಮಾಡೋದಿಲ್ಲ. ಇವತ್ತಿಗೂ ಕೂಡ ನಿಮಗೆ ಹೆಬ್ಬೆರಳಿನ ಒತ್ತು ಕಾಣಿಸ್ತದೆ ಹಿಂಗೆ ಹಿಡಿದ್ರೆ. ಅಂದರೆ ಒಂದೇ ಹಾಳೆಯಲ್ಲಿ ಅವನು ಎಷ್ಟು ಅಧ್ಯಯನದಲ್ಲಿ ತಲ್ಲೀನನಾಗಿರ್ತಾನೆ. ಹಗಲಿಲ್ಲ, ರಾತ್ರಿ ಇಲ್ಲ, ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ, ಆಹಾರ ಇಲ್ಲ, ಯಾವಾಗಲೂ ಓದುವುದು, ಶ್ರವಣ ಮಾಡೋದು, ಗುರುಗಳಿಂದ ಕೇಳೋದು. ಇದು ನಮ್ಮ ಜೀವನದ ಗುರಿಯಾಗಿರಬೇಕು. ಅಂದರೆ ನಾವೇನನ್ನಾದರೂ ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ. ವಿದ್ಯಾರ್ಥಿ ಆದರೂ ಕೂಡ ಅಷ್ಟೇ. ಇದು ನಾನು ಆಧ್ಯಾತ್ಮಿಕವಾದ ಮಾರ್ಗದಲ್ಲಿ ಹೇಳ್ತಾ ಇದ್ದೇನೆ. ಲೌಕಿಕವಾದ ಮಾರ್ಗದಲ್ಲಿಯೂ ಕೂಡ ಅವನು ದೊಡ್ಡದಾದ ಸ್ಥಾನವನ್ನು ಪಡಿಬೇಕು ಅಂತಂದರೆ ಎಲ್ಲ ಸುಖಗಳನ್ನು ಮರೆತು
ಅವನು ಅಧ್ಯಯನದಲ್ಲಿ ತಲ್ಲೀನನಾದರೆ ಮಾತ್ರ ಸಾಧ್ಯ. ಆದ್ದರಿಂದ ಶ್ರವಣ ಅನ್ನುವ ಶಬ್ದಕ್ಕೆ ಏನರ್ಥ ಅನ್ನುವ ಪ್ರಶ್ನೆ ಬಂದರೆ, ಔಪದೇಶಿಕ ವಾಕ್ಯಾರ್ಥ ಗ್ರಹಣಂ ಶ್ರವಣಂ. ತಾನು ಕೇಳಬೇಕು, ಬರೀ ಕೇಳುವುದು ಮಾತ್ರ ಅಲ್ಲ, ಕೇಳಿದ್ದನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಬೇಕು, ಇಟ್ಕೊಂಡದ್ದನ್ನು ಚಿಂತನೆ ಮಾಡಬೇಕು. ಇದು ಶ್ರವಣ ಶಬ್ದಕ್ಕೆ ಅರ್ಥ. ಇದನ್ನು ಆಚಾರ್ಯರು ಮಾಡ್ತಾರೆ. ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ ಪ್ರಿಯ ಪಂಚರಾತ್ರ ನಿಜಭಾವ ಸಂಯುತಂ ಅಶೃಣೋದನಂತ ಹೃದನಂತತೋಚಿರಾತ್ ಪರಮಾರ್ಥಮಪ್ಯಗಣಿತಾಗಮಾವಲೇಹೇ. ಆಚಾರ್ಯರು ವೇದವ್ಯಾಸ ದೇವರ ಮುಖದಿಂದ ಮಹಾಭಾರತ, ಪುರಾಣ, ಇತಿಹಾಸ, ಪಂಚರಾತ್ರ ಎಲ್ಲವನ್ನೂ ಕೂಡ ಕೇಳಿದರಂತೆ. ಬರೀ ಕೇಳುವುದು ಮಾತ್ರ ಅಲ್ಲ, ನನಗೆ ಹೇಳಿದ್ನಲ್ಲ, ಕೇಳುವುದು ದೊಡ್ಡದಲ್ಲ, ಕೇಳಿದಂತೆ ಅದನ್ನು ಮುಂದುವರಿಸುವುದು. ಕೇಳಿದ್ದನ್ನು ಆಚಾರ್ಯರು ಏನು ಮಾಡಿದರು? ವೇದವ್ಯಾಸ ದೇವರ ಮುಖದಿಂದ ಏನನ್ನು ಕೇಳಿದ್ರೋ ಕೇಳಿದ್ದಕ್ಕೆಲ್ಲ ವ್ಯಾಖ್ಯಾನ ಮಾಡಿದರು. ಆ ವ್ಯಾಖ್ಯಾನವೇ ಇವತ್ತು ಸರ್ವಮೂಲ ಎನ್ನುವುದಾಗಿ ನಮ್ಮ ಕೈಲಿ ಸಿಕ್ಕಿದೆ. ಬರೀ ವೇದವ್ಯಾಸ ದೇವರಿಂದ ನಾವು ಕೇಳ್ತೇವೆ, ನಮ್ಮ ಗುರುಗಳಿಂದ ಪಾಠ ಕೇಳ್ತೇವೆ, ಮುಗಿದು ಪುಸ್ತಕನೂ ಅವ್ರ ಹತ್ರನೇ ಬಿಟ್ಟು ಬಂದುಬಿಡ್ತೇವೆ. ಹಾಗಲ್ಲ, ಆಚಾರ್ಯರು ಮಹಾಭಾರತ ಕೇಳಿದರು. ಮಹಾಭಾರತ ಕೇಳಿದ್ದಕ್ಕೆ ಏನು ಮಾಡಿದರು? ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ರಚನೆ ಮಾಡಿದರು. ಭಾಗವತವನ್ನು ಕೇಳಿದರು. ಭಾಗವತವನ್ನು ಕೇಳಿದ್ದಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯ ಅಂತ ಗ್ರಂಥವನ್ನು ರಚನೆ ಮಾಡಿದರು. ಇವತ್ತು ನಮಗೆ ಮಹಾಭಾರತ, ಭಾಗವತ ಅರ್ಥ ಆಗಬೇಕು ಅಂತಂದರೆ ಆಚಾರ್ಯರ ಸರ್ವಮೂಲ ಇಲ್ಲದಿದ್ದರೆ ಸ್ಪಷ್ಟವಾದ ಜ್ಞಾನ ನಮಗೆ ಆಗುವುದಿಲ್ಲ. ಬ್ರಹ್ಮಸೂತ್ರಗಳನ್ನು ಕೇಳಿದರು ವೇದವ್ಯಾಸದೇವರ ಮುಖದಿಂದ ಆಚಾರ್ಯರು. ಬರೀ ಕೇಳಿದರು ಬಿಟ್ಟರು ಅಲ್ಲ, ಕೇಳಿದ್ದನ್ನು ಅನುಸಂಧಾನ ಮಾಡಿದರು. ಮಾಡಿ ಬ್ರಹ್ಮಸೂತ್ರಗಳ ಮೇಲೆ 4 ಪುಸ್ತಕವನ್ನು ಬರೆದಿದ್ದಾರೆ ನೋಡಿ. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ, ಅಣುಭಾಷ್ಯ ಎನ್ನುವುದಾಗಿ ಬ್ರಹ್ಮಸೂತ್ರವನ್ನು ವೇದವ್ಯಾಸ ದೇವರ ಮುಖದಿಂದ ಕೇಳಿದ್ದಕ್ಕೆ ಆಚಾರ್ಯರು ಮಾಡಿದ ಹೋಮ್ವರ್ಕ್ ಇದು. ಭಗವದ್ಗೀತೆಯನ್ನು ಕೇಳಿದರು ವೇದವ್ಯಾಸ ದೇವರ ಮುಖದಿಂದ ಆಚಾರ್ಯರು. ಬರೀ ಗೀತೆಯನ್ನು ಕೇಳಿದರು ಬಿಟ್ಟರು ಅಲ್ಲ, ಗೀತಾ ಭಾಷ್ಯ ಮತ್ತು ಗೀತಾ ತಾತ್ಪರ್ಯ ಎನ್ನುವ ಗ್ರಂಥವನ್ನು ರಚನೆ ಮಾಡಿದರು. ಆ ಗೀತಾ ಭಾಷ್ಯ ಎನ್ನುವ ಗ್ರಂಥವನ್ನು ರಚನೆ ಮಾಡಿ ಅದನ್ನು ಬದರಿಗೆ ಹೋಗಿ ನಾರಾಯಣನಿಗೆ ಸಮರ್ಪಣೆ ಮಾಡಿದರೆ ನಾರಾಯಣ ಕೈಯಲ್ಲಿ ಇಸ್ಕೊಂಡಂತೆ ನೋಡಿ. ಕೈಯಲ್ಲಿ ಇಸ್ಕೊಂಡು, ಆಚಾರ್ಯರಿಗೆ ಇಸ್ಕೊಳ್ಳೋದೇನಿದೆ ದೊಡ್ಡದಲ್ಲ. ಆಚಾರ್ಯರಿಗೆ ಯಾವಾಗಲೂ ಪ್ರತ್ಯಕ್ಷ ದೇವರು. ಕೈಯಲ್ಲಿ ಸ್ವೀಕಾರ ಮಾಡಿ ಒಂದು ತಪ್ಪಿದೆ ಅಂತ ಹೇಳಿಬಿಟ್ರಂತೆ ನೋಡಿ. ಎಷ್ಟು ಆಶ್ಚರ್ಯ! ವೇದವ್ಯಾಸ ದೇವರು ಅಂದರೆ ಬದರಿ ನಾರಾಯಣ, ಆಚಾರ್ಯರು ಬರೆದಿದ್ದರಲ್ಲಿ ತಪ್ಪಿದೆ ಅಂತ ನಮಗೆಲ್ಲ ಆಶ್ಚರ್ಯ ಆಗ್ತದೆ. ಆಚಾರ್ಯರು ಆ ಥರ ಎಲ್ಲ ತಪ್ಪು ಬರಲಿಕ್ಕೆ ಸಾಧ್ಯ ಇಲ್ಲಲ್ಲ ಅಂತ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ ಅಂತ. ನಾನು ಗೀತೆಯ ಅರ್ಥವನ್ನು ಬರಿತೇನೆ ಅಂತ. ಹೇಗೆ ಬರಿತೇನೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶಕ್ತಿತಃ ಅನ್ನೋ ಒಂದು ಪದ ಇದೆ. ಶಕ್ತಿತಃ ಅಂತ ಇದು ಇರಲೇಬೇಕು. ನಮ್ಮ ಪರಂಪರೆಯಲ್ಲಿ ವಿನಯ ನೀವು ನೋಡಲಿಕ್ಕೆ ಸಿಗ್ತದೆ. ಎಲ್ಲಿಯೂ ಈ ವಿನಯ ದ್ವೈತ ಮತವನ್ನು ಬಿಟ್ಟರೆ ಬೇರೆ ಮತದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಅಂದರೆ ತಾವು ಏನೇ ಹೇಳಿದರೂ ಕೂಡ ಹೇಳುವಾಗ ನನ್ನ ಬುದ್ಧಿಗೆ ತಕ್ಕಷ್ಟು, ನನ್ನ ಶಕ್ತಿಗೆ ತಕ್ಕಷ್ಟು ಹೇಳ್ತೀನಿ ಅಂತ. ಈ ಮಾತು ಹೇಳುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅವರು ಹೇಳಿದ್ದನ್ನು ನಾವು ತಲೆ ಕೆಡಿಸ್ಕೊಂಡ್ರೂ ಅರ್ಥ ಮಾಡ್ಕೊಳ್ಳಿಕ್ಕಾಗೋದಿಲ್ಲ, ಅಷ್ಟು ಕಷ್ಟ ಇರುತ್ತದು. ಆದರೆ ಹೇಳುವಾಗ ಕ್ರಮ ಏನು ಅಂದರೆ ನನ್ನ ಬುದ್ಧಿಗೆ ತಕ್ಕಷ್ಟು, ನನ್ನ ಶಕ್ತಿಗೆ ತಕ್ಕಷ್ಟು ಹೇಳ್ತೇನೆ ಅಂತ. ಶ್ರೀಮಧ್ವಾಚಾರ್ಯರು ಕೂಡ ಹಾಗೇ ಬರೆದುಬಿಟ್ಟಿದ್ದಾರೆ. ಶಕ್ತಿತಃ, ನನ್ನ ಶಕ್ತಿಗೆ ತಕ್ಕಷ್ಟು ನಾನು ಗೀತೆಗೆ ಅರ್ಥ ಹೇಳ್ತೇನೆ ಅಂತ. ಅದಕ್ಕೆ ನಾರಾಯಣ ದೇವರು ಹೇಳ್ತಾರೆ, ಬದರಿಯಲ್ಲಿರುವ ನಾರಾಯಣ ದೇವರು ಮಧ್ವಾಚಾರ್ಯರಿಗೆ ಹೇಳ್ತಾರೆ, ಈ ಪದವನ್ನು ತೆಗೆದುಹಾಕು ನೀನು ಅಂತ. ಯಾಕೆ ಅಂದರೆ ನಿನ್ನ ಶಕ್ತಿಗೆ ತಕ್ಕಷ್ಟು ನೀನು ಹೇಳಿದರೆ ಗೀತೆಗೆ ಅರ್ಥ ಯಾರು ಪುಸ್ತಕ ತೆಗಿಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆಂದರೆ ವಾಯುದೇವರ ಶಕ್ತಿ ಎಷ್ಟು ಯಾರಿಗಾದರೂ ಗೊತ್ತಾ? ನನಗೆ ಮಾತ್ರ ಗೊತ್ತು ನಿನ್ನ ಶಕ್ತಿ ಏನು ಅಂತ ದೇವರು ಹೇಳ್ತಾರೆ. ಹನುಮಂತನಾದಾಗ ನಿನ್ನ ಶಕ್ತಿಯನ್ನು ನೋಡಿದ್ದೇನೆ, ಭೀಮನಾದಾಗ ನಿನ್ನ ಶಕ್ತಿಯನ್ನು ನೋಡಿದ್ದೇನೆ, ಅವನೇ ನೀನು ಮಧ್ವಾಚಾರ್ಯರಾಗಿದ್ದೀಯಾ, ಈಗೂ ನನಗೆ ನಿನ್ನ ಶಕ್ತಿ ಗೊತ್ತು.
ನಿನ್ನ ಶಕ್ತಿ ಎಷ್ಟಿದೆ ಅಷ್ಟೆಲ್ಲ ನೀನು ಉಪಯೋಗಿಸಿ ಏನಾದರೂ ಗೀತೆಗೆ ಅರ್ಥವನ್ನು ಹೇಳಲಿಕ್ಕೆ ಹೋದರೆ ಆಗ ಯಾರೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇವತ್ತು ಭಾರಿ ಹಿಂದಿನ ಕಾಲದ ಇಂಗ್ಲೀಷು, ಇವತ್ತಿನ ಇಂಗ್ಲೀಷ್ ಅಲ್ಲ, ಭಾರಿ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋರು ಅಥವಾ ಲೇಖನ ಬರೆಯೋರು ಅದನ್ನೆಲ್ಲ ಡಿಕ್ಷನರಿ ಇಟ್ಕೊಳ್ಳದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಅಷ್ಟು ಪ್ರಬುದ್ಧವಾದ ಭಾಷೆ. ಹಾಗೆ ಪ್ರಬುದ್ಧವಾದ ಇವತ್ತು ಮಾತನಾಡುವ ಭಾಷೆಯನ್ನು ಇಟ್ಟುಕೊಂಡ್ರೆ ನಮಗೆ ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ಒಂದೊಂದು ಶಬ್ದಕ್ಕೂ ಡಿಕ್ಷನರಿ ತೆಗಿಬೇಕು. ಅಂಥದ್ದು ಜೀವೋತ್ತಮರಾದ ವಾಯುದೇವರು ತಮ್ಮ ಶಕ್ತಿಯನ್ನು ಬಳಸಿ ಏನಾದರೂ ಕೂಡ ಗ್ರಂಥಗಳನ್ನು ರಚನೆ ಮಾಡಿಬಿಟ್ಟಿದ್ದರೆ ನಾವ್ಯಾರೂ ಪುಸ್ತಕವನ್ನೇ ತೆಗೆಯೋ ಹಾಗಿರಲಿಲ್ಲ. ಅದಕ್ಕೆ ನಾರಾಯಣ ದೇವರು ಹೇಳಿದರು, ಶಕ್ತಿತಃ ಅನ್ನೋ ಪದ ತೆಗಿ, ಲೇಷತಃ ಅನ್ನೋ ಪದ ಹಾಕು ಅಂತ. ಲೇಷತಃ ಅಂದರೆ ಆ ಶಕ್ತಿಯಲ್ಲಿ ಸ್ವಲ್ಪ ಮಾತ್ರ ಉಪಯೋಗಿಸಿ ನಾನು ಇದನ್ನು ಬರೆದಿದ್ದೇನೆ ಅಂತನ್ನು ಅಂತ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಹನುಮಂತ ದೇವರು ಲಂಕಾಪಟ್ಟಣಕ್ಕೆ ಹೋಗಿದ್ರಂತೆ. ಸುಂದರಕಾಂಡ ನಿಮಗೆ ಗೊತ್ತಿದೆ. ಲಂಕಾಪಟ್ಟಣಕ್ಕೆ ಹೋದಾಗ ಸೀತೆಯ ಬಗ್ಗೆ ರಾವಣ ಒಂದು ತಪ್ಪು ಮಾತಾಡ್ತಾನೆ. ಮಾತಾಡಿದಾಗ ಹನುಮಂತ ದೇವರು ಸುಮ್ಮನೆ ಕೂಡದೆ ಒಂದು ಕಪಾಳಕ್ಕೆ ಪೆಟ್ಟು ಕೊಡ್ತಾರೆ. ಹನುಮಂತ ದೇವರು ಕೊಟ್ಟೇ ಬಿಡ್ತಾರೆ. ಆದರೆ ಆ ಪೆಟ್ಟು ಹನುಮಂತ ದೇವರು ಕೊಟ್ಟದ್ದು ಶಕ್ತಿತಃನೋ ಲೇಷತಃನೋ ಅಂತ. ಅಂದರೆ ಹನುಮಂತ ದೇವರು ತಮ್ಮ ಎಲ್ಲ ಶಕ್ತಿ ಹಾಕಿ ಅವನನ್ನು ಹೊಡೆದ್ರು ಅಥವಾ ಸ್ವಲ್ಪ ಹಾಕಿ ಹೊಡೆದ್ರು ಅಂತ. ಅಕಸ್ಮಾತ್ ಎಲ್ಲ ಶಕ್ತಿ ಹಾಕಿ ಹೊಡೆದಿದ್ದರೆ ನಿರ್ನಾಮ ಅವನು ಆಗ್ತದೆ. ಯಾಕೆ ಅಂತಂದರೆ ಅದು ರಾಮದೇವರೇ ಅವನನ್ನು ಸಂಹಾರ ಮಾಡಬೇಕು, ರಾಮನ ಬಲಿ ಅದು. ಅದಕ್ಕೆ ರಾಮದೇವರೇ ಸಂಹಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ತಮ್ಮ ಶಕ್ತಿಯನ್ನು ಬಳಸಲಿಲ್ಲ ಅವರು, ಲೇಷತಃ ಸುಮ್ಮನೆ ಟಚ್ ಮಾಡಿದರು ಅಷ್ಟೇ, ಟಚ್. ಹಾಗಿದ್ದ ಹಾಗೆ ನಿನ್ನ ಶಕ್ತಿ ಎಷ್ಟು ಗೊತ್ತು ಹನುಮಂತ, ಅದೇ ಮಧ್ವಾಚಾರ್ಯರು ನೀನಾಗಿದ್ದೀಯಾ ಅಂದಮೇಲೆ ನೀನು ಕೂಡ ನಿನ್ನ ಜ್ಞಾನ ಎಲ್ಲವೂ ಅಲ್ಲಿ ಅಡಗುವುದು ಬೇಡ. ಆ ಜ್ಞಾನದಲ್ಲಿ ಸ್ವಲ್ಪ ಒಂದು ಸಾಸಿವೆ ಕಾಳಿನಷ್ಟಾದರೂ ಅವರು ಹೇಳಿದರೆ ನಮಗೆ ಅರಗಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ತಕ್ಷಣ ಲೇಷತಃ ಅಂತ. ಇವತ್ತಿಗೂ ಕೂಡ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಶ್ಚಾಂಗಿ ಗೀತಾರ್ಥಂ ವಕ್ಷಾಮಿ ಶಕ್ತಿತಃ ಅಲ್ಲ ಲೇಷತಃ ಅನ್ನುವಂತಹ ಪಾಠವೇ ಇವತ್ತು ಗೊತ್ತಿದೆ. ನಾನು ಇದನ್ನು ಯಾಕೆ ಹೇಳಲಿಕ್ಕೆ ಬಂದೆ ಅಂತಂದರೆ, ಶ್ರೀಮನ್ ಮಧ್ವಾಚಾರ್ಯರು ವೇದವ್ಯಾಸ ದೇವರ ಮುಖದಿಂದ ಕೇವಲ ಶ್ರವಣ ಮಾಡುವುದು ಮಾತ್ರ ಅಲ್ಲ, ಶ್ರವಣ ಮಾಡಿದ್ದಕ್ಕೆ ಪ್ರತಿಯಾಗಿ ಎಲ್ಲ ಗ್ರಂಥಗಳು ಯಾವ್ಯಾವುದನ್ನು ಕೇಳಿದ್ದಾರೋ ಅದಕ್ಕೆಲ್ಲದಕ್ಕೂ ಕೂಡ ಮತ್ತೆ ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಇವತ್ತು ಸರ್ವಮೂಲ. ಇದು ನಿಜವಾದ ಶ್ರವಣ. ಹಾಗಾದರೆ ನಾವು ಪ್ರವಚನವನ್ನು ಶ್ರವಣ ಮಾಡ್ತೇವೆ, ಪಾಠವನ್ನು ಶ್ರವಣ ಮಾಡ್ತೇವೆ. ಕನಿಷ್ಠ ಪಕ್ಷ ಸಮಯ ಇದ್ದರೆ ಆ ಸಮಯದಲ್ಲಿ ಯಾವುದನ್ನು ಶ್ರವಣ ಮಾಡಿದ್ದೇವೆ ಆ ಶ್ರವಣ ಮಾಡಿದ್ದನ್ನು ನಾವು ದೇವರ ಪೂಜೆ ಸಂದರ್ಭದಲ್ಲಿಯೋ ಅಥವಾ ಜಪ ಮಾಡುವ ಸಂದರ್ಭದಲ್ಲಿಯೋ, ಖಾಲಿ ಕಾರ್ನಲ್ಲಿ ಬಸ್ಸಿನಲ್ಲಿ ಹೋಗ್ತಾ ಇರ್ತೇವೆ, ನಾವು ಡ್ರೈವ್ ಮಾಡುವಾಗ ಬೇಡ, ಬೇರೆಯವರು ಡ್ರೈವ್ ಮಾಡುವಾಗ, ಆ ಸಂದರ್ಭದಲ್ಲಿ ವಿಶೇಷವಾಗಿ ಆ ನಾವು ಕೇಳಿದ್ದನ್ನು ಚಿಂತನೆಗೆ ತಂದುಕೊಂಡ್ರೆ ಆ ಶ್ರವಣ ಸಾರ್ಥಕ. ಅದು ಭಕ್ತಿಯಲ್ಲಿ ಬರುವ ಶ್ರವಣ, ಬರೀ ಕೇಳುವುದು ಮಾತ್ರ ಅಲ್ಲ. ಇದು ಒಂದಾಯಿತು. ಎರಡನೇದಾಗಿ ಶ್ರವಣಂ ಕೀರ್ತನಂ. ಹಾಗಾದರೆ ಆಚಾರ್ಯರು ಶ್ರವಣ ಎಲ್ಲಿ ಮಾಡಿದ್ದಾರೆ ಅಂತ. ಕೀರ್ತನ ಅಂತೂ ಅನೇಕ ಬಾರಿ ಆಚಾರ್ಯರು ಮಾಡಿದ್ದಾರೆ. ಮೊಟ್ಟ ಮೊದಲಿಗೆ ನಮಗೆ ಈ ದಾಸರ ಕೀರ್ತನೆಯನ್ನು ಮಾಡಿಕೊಟ್ಟಂಥವರು ಅಂತಂದರೆ ಪುರಂದರದಾಸರು, ಶ್ರೀಪಾದರಾಜರು ಅಂತ ಹೇಳ್ತೇವೆ. ಅದಕ್ಕಿಂತ ಹಿಂದೆ ಹೋದರೆ ನರಹರಿ ತೀರ್ಥರು ಅಂತ ಹೇಳ್ತೇವೆ. ಆದರೆ ಮೊಟ್ಟ ಮೊದಲಿಗೆ ದಾಸದೀಕ್ಷೆ ಕೀರ್ತನೆ ಪ್ರಾರಂಭ ಆದದ್ದು ಯಾರಿಂದ ಅಂದರೆ ಶ್ರೀಮನ್ಮಧ್ವಾಚಾರ್ಯರಿಂದ. ನೋಡಿ, ಯಾವಾಗ ಅವರು ದ್ವಾದಶ ಸ್ತೋತ್ರವನ್ನು ರಚನೆ ಮಾಡಿಕೊಟ್ರೋ ಆ ದ್ವಾದಶ ಸ್ತೋತ್ರವೇ ಭಗವಂತನ ದೊಡ್ಡದಾದ ಕೀರ್ತನೆ. ಮುಂದೆ ಬರುವಂತಹ ಎಲ್ಲ ದಾಸರಿಗೂ ಕೂಡ ಮಾದರಿಯಾದ ಕೀರ್ತನೆ ಅಂದರೆ ಅದು ಆಚಾರ್ಯರು ರಚನೆ ಮಾಡಿದಂತಹ ದ್ವಾದಶ ಸ್ತೋತ್ರ. ಏನು ಒಂದೊಂದು ದ್ವಾದಶ ಸ್ತೋತ್ರದಲ್ಲಿ
ನೀವು ಮಾತನ್ನು ಕೇಳಿದರೆ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ, ಆನಂದ ಆಗ್ತದೆ. ಆ ತರಹ ಮೈ ಮರೆತು ಕೀರ್ತನೆಯನ್ನು ಮಾಡಿದ್ದಾರೆ. ದಾಸರು ಅವರೇ, ಕೀರ್ತನೆ ಮಾಡುವ ಮೊಟ್ಟ ಮೊದಲ ದಾಸ. ದಾಸ ಅಂತನ್ನುವ ಶಬ್ದ ಮೊದಲು ಹುಟ್ಟಿದ್ದೇ ಹನುಮಂತ ದೇವರಿಂದ. ರಾವಣನ ಬಳಿಗೆ ಹೋದಾಗ ರಾವಣ ಕೇಳ್ತಾನೆ, ನೀನ್ಯಾರು? ಕಪೇ ಕುತೋಸಿ ಕಸ್ಯವ ಕಿಮರ್ಥಮೀದೃಶಂ ಕೃತಂ. ಕಪಿ, ನೀನ್ಯಾಕೆ ಇಲ್ಲಿ ಬಂದಿದೆಯಾ, ನೀನು ಯಾರು ಅಂತ ಕೇಳಿದರೆ ಹನುಮಂತ ದೇವರು ಕೊಡುವ ಉತ್ತರ ಏನು ಗೊತ್ತಾ? ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ. ನಾನು ಕೋಸಲೇಂದ್ರ ರಾಮ ಅವನ ದಾಸ ಅಂತ ಇಷ್ಟೇ ತನ್ನ ಪರಿಚಯವನ್ನು ಮಾಡಿಕೊಳ್ತಾನೆ ಹೊರತಾಗಿ ತನ್ನ ಯಾವ ಬೇರೆ ಪರಿಚಯವನ್ನು ಮಾಡ್ಕೊಳ್ಳಿಕ್ಕೆ ಹೋಗುವುದಿಲ್ಲ. ಹಾಗಾದ್ರೆ ದಾಸ ಅನ್ನುವ ಶಬ್ದ ಎಲ್ಲಿಂದ ಪ್ರಾರಂಭ ಆಯಿತು ಅಂದರೆ ಹನುಮಂತ ದೇವರಿಂದ ಮಧ್ವಾಚಾರ್ಯರು. ಇದು ಕೀರ್ತನ. ನೀವು ದ್ವಾದಶ ಸ್ತೋತ್ರವನ್ನು ನೋಡಿದರೆ ಆಚಾರ್ಯರು ಎಷ್ಟು ವಿಧವಾಗಿ ಭಗವಂತನ ಕೀರ್ತನೆಯನ್ನು ಮಾಡಿದ್ದಾರೆ ಅಂತಂದರೆ, ಕೀರ್ತನ ಅಂದರೆ ಹೇಗೆ ಮಾಡಬೇಕು ಅನ್ನುವುದಕ್ಕೆ ದೊಡ್ಡದಾದ ಆದರ್ಶ ಆಚಾರ್ಯರ ದ್ವಾದಶ ಸ್ತೋತ್ರ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ. ನೋಡಿ, ಮೂರನೇದಾಗಿ ಸ್ಮರಣೆ. ಸ್ಮರಣೆ ಅಂತಂದರೆ ಏನು ಮಾಡಬೇಕು? ಸಾಮಾನ್ಯವಾಗಿ ಸ್ಮರಣೆ ಅಂತಂದರೆ ಒಂದು ಬಹಳ ಮಹತ್ವದ್ದಿದೆ. ನಾವು ಯಾವುದನ್ನು ತಿಳಿದಿರ್ತೇವೆ, ನಮ್ಮ ತಲೆಯಲ್ಲಿ ಯಾವುದು ಸಂಸ್ಕಾರ ರೂಪದಲ್ಲಿ ಕೂತಿರ್ತದೆ, ಅದನ್ನು ಆ ಸಂದರ್ಭದಲ್ಲಿ ದೇವರ ಬಗ್ಗೆ ಬೇಕಾದಷ್ಟು ಗುಣಗಳನ್ನು ಕೇಳಿರ್ತೇವೆ. ದೇವರ ದರ್ಶನಕ್ಕೆ ಹೋದಾಗ ನಮಗೆ ಪ್ರತಿಮೆ ಮಾತ್ರ ಕಾಣಬಾರದಲ್ಲಿ ಆ ಗುಣಗಳೆಲ್ಲ ಆ ದೇವರಲ್ಲಿ ಕಾಣಬೇಕು. ತಿರುಪತಿಗೋ ಉಡುಪಿಗೋ ಬದರಿಗೋ ಎಲ್ಲೆಲ್ಲೋ ಹೋಗಿರ್ತೇವೆ. ಅಂಥ ಸಂದರ್ಭದಲ್ಲಿ ನಮಗೆ ಕೇವಲ ಆ ಮೂರ್ತಿ ಮಾತ್ರ ಕಾಣಬಾರದು. ಆ ಮೂರ್ತಿಯನ್ನು ನೋಡಿದಾಗ ನಮಗೆ ಭಗವಂತನ ಗುಣಗಳ, ಭಗವಂತನ ಮಹಿಮೆಯ ಸ್ಮರಣೆ ಅಂತನ್ನುವಂಥದ್ದು ಬರಬೇಕು. ಇದು ಭಕ್ತಿ ಅಂತಂತಾರೆ. ಬರೀ ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಆ ಮೂರ್ತಿಯನ್ನು ಮಾತ್ರ ನೋಡಿ ಅದೇ ದೇವರು ಅಂತ ತಿಳಿದುಕೊಂಡು ಬಿಟ್ಟರೆ ಅದು ಸ್ಮರಣೆ ಅಲ್ಲ. ಅಂದರೆ ಎಷ್ಟು ವ್ಯತ್ಯಾಸ ಇದೆ ನೋಡ್ಕೊಳ್ಳಿ. ಜ್ಞಾನಿಗಳಿಗೂ ನಮ್ಮಂತಹ ಸಾಮಾನ್ಯರಾದ ಅಜ್ಞಾನಿಗಳಿಗೂ, ಜ್ಞಾನಿಗಳು ಯಾವುದೇ ವಸ್ತುವನ್ನು ನೋಡಿದರೂ ಕೂಡ ದೇವರ ಸ್ಮರಣೆಯನ್ನು ತಂದುಕೊಳ್ತಾರಂತೆ. ಅಜ್ಞಾನಿಗಳಾದ ನಮ್ಮ ಪಾಡೇನು ಅಂತಂದರೆ ದೇವರನ್ನು ನೋಡಿದರೆ ನಾವು ಬೇರೆ ವಸ್ತುವಿನ ಸ್ಮರಣೆ ಮಾಡ್ಕೊಳ್ತೇವಂತೆ. ಹೀಗೆ ವ್ಯತ್ಯಾಸ ಇಷ್ಟು. ವ್ಯಾಸರಾಜರ ಕಥೆಯಲ್ಲಿ ಕೇಳ್ತೇವೆ. ವ್ಯಾಸರಾಜರು ತಿರುಪತಿ ಕ್ಷೇತ್ರಕ್ಕೆ ಹೋದಾಗ ತಿರುಪತಿಯ ಬೆಟ್ಟವನ್ನು ನೋಡಿದರೆ ಅವರಿಗೆ ಸಾಲಿಗ್ರಾಮ ಅಂತ ಕಾಣಿಸ್ತದೆ. ಕಲ್ಲು ಮಣ್ಣು ಗಿಡ ಏನೂ ಕಾಣಿಸ್ಲಿಲ್ಲ. ಏನು ನೋಡ್ತಾರೆ ಅದೆಲ್ಲ ಅವರಿಗೆ ಸಾಲಿಗ್ರಾಮ ಅಂತ ಅನಿಸ್ತು. ಅದಕ್ಕೆ ವ್ಯಾಸರಾಜರಲ್ಲೇ ನಾವು ಪ್ರಾರ್ಥನೆ ಮಾಡ್ಕೊಳ್ಬೇಕಷ್ಟೇ. ವ್ಯಾಸರಾಜರೇ, ನಿಮಗೆ ಕಲ್ಲು ಮಣ್ಣು ನೋಡಿದರೂ ಕೂಡ ಸಾಲಿಗ್ರಾಮ ಅಂತ ಅನ್ನಿಸ್ತದೆ, ನಮಗೆ ಸಾಲಿಗ್ರಾಮ ನೋಡಿದರೆ ಕಲ್ಲು ಅನ್ನಿಸ್ತದಲ್ಲ, ಏನು ಮಾಡೋದು, ನೀವೇ ಅನುಗ್ರಹ ಮಾಡಿ ಅಂತ ಆ ಪರಿಸ್ಥಿತಿ ಬಂದಿದೆ ನಮಗೆ. ಯಾಕೆಂದರೆ ನಾವು ಸಾಲಿಗ್ರಾಮ ದೇವರ ಪೂಜೆಗೆ ಇಟ್ಕೊಂಡು ಅದನ್ನು ಕಲ್ಲಂತೆ ಭಾವನೆ ಮಾಡ್ತೇವೆ. ಅಲ್ಲಿ ದೇವರಿದ್ದಾನೆ, ಅವನೇ ದೇವರು. ಯಾವ ದೇವರು? ಯಾವ ದೇವರು ಅವನು? ಒಂದು ತಂಬಿಗೆ ತೊಗೊಂಡು ನೀರು ಹಾಕ್ತೇವೆ, ಮುಗಿದೋಯ್ತು. ಆದರೆ ಸಾಲಿಗ್ರಾಮ ತೊಯ್ದಿರಬಹುದು, ಸಾಲಿಗ್ರಾಮ ಒದ್ದೆ ಆಗಿರಬಹುದು. ಆದರೆ ಸಾಲಿಗ್ರಾಮ ಒದ್ದೆ ಆದರೆ ದೇವರನ್ನು ಒದ್ದೆ ಮಾಡಿದ್ದೇವೆ ಅಂತಲ್ಲ. ಯಾಕೆಂದರೆ ಅನಂತ ಕಲ್ಯಾಣ ಗುಣಪರಿಪೂರ್ಣನಾದ, ನಿರ್ದುಷ್ಟನಾದ, ಸಮಸ್ತವಾದ ಜಗತ್ತನ್ನು ವ್ಯಾಪಿಸಿದ ಪರಮಾತ್ಮ ಅಲ್ಲಿ ಸನ್ನಿಹಿತನಾಗಿದ್ದಾನೆ. ಬರೀ ಕರಿ ಕಲ್ಲ ದೇವರು ಅಂದರೆ, ಕಲ್ಲಲ್ಲ ದೇವರು, ಆ ಕಲ್ಲಿನಲ್ಲಿ ದೇವರು ಇದ್ದಾನೆ. ಹಾಗಾದರೆ ನಮಗೆ ಆ ಅನಂತ ಆಕಾಶದಲ್ಲಿ ವ್ಯಾಪ್ತನಾದಂತಹ ಭಗವಂತನ ಸನ್ನಿಧಾನದಿಂದ ಕೂಡಿದ್ದು ಇದು ಅನ್ನುವ ಸ್ಮರಣೆ ಬರಬೇಕು. ಆಚಾರ್ಯರು ಎಲ್ಲಿ ಹೋದರೂ ಕೂಡ ದೇವರ ಸ್ಮರಣೆ. ಎಂಥ ಸಂದರ್ಭ ಇದ್ದರೂ ಕೂಡ ದೇವರನ್ನು ಮರ್ತದ್ದು ಇಲ್ಲೇ ಇಲ್ಲ. ಆಚಾರ್ಯರು ದೇವರನ್ನು ಮರೀಲಿಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆಚಾರ್ಯರನ್ನು ಬಿಟ್ಟರೆ ಮುಂದಿನ ದೇವತೆಗಳು ಒಂದೊಂದು ಸಂದರ್ಭದಲ್ಲಿ ದೇವರನ್ನು ಮರ್ತಾರು. ಆದರೆ ದೇವರ ಸ್ಮರಣೆ ಇಲ್ಲದೆ ಒಂದು ಕ್ಷಣವೂ
ಕಳೆಯದೇ ಇರುವ ವ್ಯಕ್ತಿ ಅಂದರೆ ಅದು ಜೀವೋತ್ತಮರಾದ ವಾಯುದೇವರು. ಇನ್ನೆಲ್ಲರಿಗೂ ಕೂಡ ವಿಸ್ಮರಣೆ ಬರ್ತದೆ. ನಾವೆಲ್ಲಿಯೋ 24 ಗಂಟೆಯಲ್ಲಿ 5 ನಿಮಿಷ ಸ್ಮರಣೆ ಮಾಡ್ತೇವೋ 10 ನಿಮಿಷ ಸ್ಮರಣೆ ಮಾಡ್ತೇವೋ ಅವರವರಿಗೆ ಗೊತ್ತು. ಆದರೆ ಒಂದು ಕ್ಷಣವೂ ವಿಸ್ಮರಣೆ ಇಲ್ಲದ ವ್ಯಕ್ತಿ ಯಾವುದೇ ಸಂದರ್ಭ ಇರಲಿ, ಅದು ದೇವರು ಎಲ್ಲೋ ಇಲ್ಲ. ದೇವರು ನಮ್ಮ ಹೃದಯದಲ್ಲೇ ಇದ್ದಾನೆ ಬಿಂಬರೂಪಿಯಾಗಿ. ಎಲ್ಲಿದ್ದಾನೆ? ಎಲ್ಲಿ ಮಠದಲ್ಲಿದ್ದಾನೆ ಅಥವಾ ಗುಡಿಯಲ್ಲಿದ್ದಾನೆ, ದೇವರ ಮನೆಯಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಡಿ. ನಮ್ಮ ಹೃದಯ ಆಕಾಶದಲ್ಲಿಯೇ ಇದ್ದಾನೆ ಪರಮಾತ್ಮ. ಹೃದಯ ಆಕಾಶದಲ್ಲೇ ಪರಮಾತ್ಮ ಇದ್ದರೂ ಕೂಡ ನಾವು ಅವನನ್ನು ಮರೆತಿದ್ದೇವೆ. ಭಾಗವತದಲ್ಲಿ ವಾಯುದೇವರ ಬಗ್ಗೆ ಒಂದು ಸುಂದರವಾದ ಮಾತು ಬರ್ತದೆ. ಅದು ಮಧ್ವಾಚಾರ್ಯರಿಗೂ ಕೂಡ ಅನ್ವಯ ಆಗ್ತದೆ. ಮಧ್ವಾಚಾರ್ಯರಾಗಲಿ ಅಂದರೆ ವಾಯುದೇವರು ತಮ್ಮ ಇಂದ್ರಿಯಗಳಿಂದ ಒಂದೇ ಒಂದು ತಪ್ಪು ಕೆಲಸ ಮಾಡೋದಿಲ್ಲ. ತಮ್ಮ ಕಣ್ಣು, ಕಿವಿ, ಮೂಗಿನಿಂದ, ತಮ್ಮ ಬಾಯಿಯಿಂದ ಒಂದೇ ಒಂದು ತಪ್ಪು ಅಥವಾ ಕೆಟ್ಟ ನುಡಿಯನ್ನು ನುಡಿಯೋದಿಲ್ಲ. ತಮ್ಮ ಶರೀರದಿಂದ ಒಂದೇ ಕೆಟ್ಟ ಕೆಲಸವನ್ನು ಕೂಡ ಮಾಡೋದಿಲ್ಲ. ಇದು ವಾಯುದೇವರು. ಅಂದರೆ ಕಾಯ, ವಾಚ, ಮನಸ ಒಂದು ತಪ್ಪನ್ನು ಮಾಡದ ವ್ಯಕ್ತಿ ಅದು ವಾಯು. ವಾಯು ಅಂದರೆ ಯಾರು? ಮಧ್ವಾಚಾರ್ಯರು ಅಂದರೆ ಯಾರು? ನಿಮಗೆಲ್ಲ ಪ್ರಶ್ನೆ. ಫೋಟೋದಲ್ಲಿ ಹಾಕಿರ್ತಾರೆ, ಅವರು ಮಧ್ವಾಚಾರ್ಯ ಅಂತ ತಿಳ್ಕೊಳ್ಬೇಡಿ. ಮಧ್ವಾಚಾರ್ಯರು ಅಂದರೆ ಯಾರು ಅಂದರೆ ಇದನ್ನು ತಿಳ್ಕೊಳ್ಳಿ. ಕಾಯ, ವಾಚ, ಮನಸ ಒಂದೇ ಒಂದು ತಪ್ಪನ್ನು ಮಾಡದೇ ಇರುವ ವ್ಯಕ್ತಿ ಅಂದರೆ ಅದೇ ವಾಯುದೇವರು, ಅದೇ ಮಧ್ವಾಚಾರ್ಯರು. ಯಾಕೆ ತಪ್ಪನ್ನು ಯಾಕೆ ಮಾಡೋದಿಲ್ಲ ಅವರು? ಮಾಡದೇ ಇರಲಿಕ್ಕೇನು ಕಾರಣ ಅಂತಂದರೆ ಅದಕ್ಕೆ ಭಾಗವತ ಉತ್ತರವನ್ನು ಕೊಡ್ತದೆ. ಮಧ್ವಾಚಾರ್ಯರು ತಮ್ಮ ಹೃದಯದಲ್ಲಿ ದೇವರನ್ನು ಇಟ್ಕೊಂಡಿದ್ದಾರೆ, ಆದ್ದರಿಂದ ತಪ್ಪು ಮಾಡೋದಿಲ್ಲ. ಹಾಗಾದ್ರೆ ನಮ್ಮ ಹೃದಯದಲ್ಲಿ ದೇವರಿಲ್ವಾ? ಇದ್ದಾನೆ. ಮತ್ತು ನಾವು ತಪ್ಪು ಮಾಡ್ತೀವಲ್ಲ, ನಮಗೂ ಆಚಾರ್ಯರಿಗೂ ಏನು ವ್ಯತ್ಯಾಸ? ಸಾಮಾನ್ಯವಾಗಿ ನಿಮ್ಗೆ ಅನ್ನಿಸ್ತದೆ, ಕೆಲವೆಲ್ಲ ಇರ್ತದೆ. ಯಾವುದೋ ಶೇಷವಸ್ತ್ರ ಕೊಟ್ಟಿದ್ದಾರೆ, ಇಲ್ಲೊಂದು ಶಾಟಿ ಕೊಟ್ಟಿದ್ದಾರೆ, ಒಬ್ಬರು ಶಾಟಿ ಹೊತ್ಕೊಂಡಿದ್ದಾರೆ, ಒಬ್ಬರು ಶೇಷವಸ್ತ್ರ ಹೊತ್ಕೊಂಡಿರ್ತಾರೆ. ಸಾಮಾನ್ಯವಾಗಿ ನಾನು ಯಾರಿಗೂ ದೂಷಣೆ ಮಾಡ್ತಾ ಇಲ್ಲ. ಆ ಶಾಟಿಯನ್ನು, ಶೇಷವಸ್ತ್ರ ಇದನ್ನು ಹೊತ್ಕೊಂಡಂಥ ಸಂದರ್ಭದಲ್ಲಿ ಮತ್ತು ಸ್ವಲ್ಪ ಕಾಫಿ ಕುಡಿಯೋ ಸಂದರ್ಭ ಬಂದರೆ ಅದನ್ನು ತೆಗೆದಿಟ್ಟು ಕುಡೀರಿ ಅಷ್ಟೇ. ಅಥವಾ ಬೇರೆ ಏನೋ ಒಂದು ಪ್ರಸಂಗ ಬಂತಪ್ಪ, ಏನೋ ಮಾಡೋ ಪ್ರಸಂಗ ಬಂತು. ಯಾಕೆಂದರೆ ಇದು ಗುರುಗಳ ವಸ್ತ್ರ, ಇದನ್ನು ಕೇವಲ ಸಂಧ್ಯಾ ವಂದನೆ, ಜಪ ಇಷ್ಟಕ್ಕೆ ಮಾತ್ರ ಉಪಯೋಗಿಸ್ಬೇಕೆ ಹೊರತಾಗಿ ಇದನ್ನು ಟಿ ವಿ ನೋಡಲಿಕ್ಕೆ, ಕಾಫಿ ಕುಡಿಲಿಕ್ಕೆ ಇದನ್ನು ಹಾಕ್ಕೊಂಡು ಉಪಯೋಗಿಸಬಾರ್ದು. ನಾನು ಯಾರಿಗೂ ಬೈತಾ ಇಲ್ಲ. ಅಂದರೆ ಒಂದೊಂದು ವಸ್ತುವಿನ ಮಹತ್ವ ನಾನು ಮೈ ಮೇಲೆ ನೋಡಬೇಕು. ನಾನು ನೋಡಿದೆ, ಒಂದೊಂದಕ್ಕೊಂದೊಂದು ಡ್ರೆಸ್ ಇರ್ತದೆ, ಡ್ರೆಸ್ ಕೋಡ್. ಹಾಗಾದ್ರೆ ಈ ಡ್ರೆಸ್ ಕೋಡ್ ಅದಕ್ಕೆ ಕಾಫಿ ಕುಡಿಲಿಕ್ಕ, ಟಿ ವಿ ನೋಡ್ಲಿಕ್ಕ ಅಲ್ಲ. ಶೇಷವಸ್ತ್ರ ಅಂತ ನಮಗೆ ಕೊಟ್ಟಿರ್ತಾರೆ, ಅದರಲ್ಲಿ ಏನೇನೋ ಮಾಡಲಿಕ್ಕೆ ಹೋದರೆ ಮಾಡೋ ಹಾಗಿಲ್ಲ. ಅದನ್ನು ನೋಡಿದ ಕೂಡ ನಮ್ಗೆ ನೆನಪು ಬರಬೇಕು, ಇದು ಇದಕ್ಕಾಗಿ ಇರೋದಲ್ಲ, ಜಪಕ್ಕೆ ಪೂಜೆಗಾಗಿ ಇರೋದು. ಹಾಗಾದರೆ ಇದರ ಮೇಲೆ ಇದನ್ನೇ ಮಾಡಬೇಕು, ಬೇರೆ ಮಾಡಬಾರ್ದು. ಈ ಎಚ್ಚರ ಮನುಷ್ಯನಿಗೆ ಇದ್ದರೆ ಆ ಸ್ಮರಣೆ, ಇದೇ ಸ್ಮರಣೆ ಅಂತಂತಾರೆ. ಗುರುಗಳ ಸ್ಮರಣೆ, ದೇವರ ಸ್ಮರಣೆ ಬಂತು ಅಂತಂದರೆ ಆ ಸಂದರ್ಭದಲ್ಲಿ ನಾವು ತಪ್ಪನ್ನು ಮಾಡೋದು ಬಿಡ್ತೇವೆ. ನೋಡಿ, ಮಧ್ವಾಚಾರ್ಯರು, ವಾಯುದೇವರು ತಮ್ಮ ಹೃದಯದಲ್ಲಿ ಭಗವಂತ ಇದ್ದಾನೆ ಅಂತನ್ನೋ ಎಚ್ಚರ ಯಾವಾಗಲೂ ಇದೆ. ಇದ್ದದ್ದಕ್ಕೆ ಅವರು ತಪ್ಪನ್ನೇ ಮಾಡೋದಿಲ್ಲ. ನಮಗೆ ಎಚ್ಚರ ಇಲ್ಲ, ಅದಕ್ಕೆ ನಾವು ತಪ್ಪನ್ನು ಮಾಡ್ತೇವೆ, ಅಷ್ಟೇ ವ್ಯತ್ಯಾಸ. ಏನೂ ವ್ಯತ್ಯಾಸ ಇಲ್ಲ. ದೇವರು ಇಬ್ಬರ ಹೃದಯದಲ್ಲೂ ಇದ್ದಾನೆ. ದೇವರು ಇದ್ದಾನೆ ಅನ್ನುವ ಎಚ್ಚರ ಸದಾ ಆಚಾರ್ಯರಿಗೆ ಇದೆ, ನಮಗೆ ಇಲ್ಲ. ಇಲ್ಲದೇ ಇದ್ದರಿಂದ, ಯಾಕೆಂದರೆ ಮನುಷ್ಯ ಯಾವಾಗ ತಪ್ಪು ಮಾಡ್ತಾನೆ ಹೇಳಿ? ಅಂದರೆ ತಪ್ಪು ನಾವು ಮಾಡ್ತೇವಲ್ಲ, ನಾವು ಮಾಡಿದ ತಪ್ಪನ್ನು ನೋಡೋರಿಲ್ಲ ಅಂದರೆ ತಪ್ಪು ಮಾಡ್ತಾನೆ. ತಪ್ಪು ಬಿಡಬೇಕು ಅಂತ ಮನಸ್ಸಿಲ್ಲ ಮನುಷ್ಯನಿಗೆ, ಅದು ಜೀವನ ಸ್ವಭಾವ, ಏನು ಮಾಡಲಿಕ್ಕಾಗೋದಿಲ್ಲ. ತಪ್ಪನ್ನು ಪೂರ್ಣವಾಗಿ ಬಿಡಬೇಕು ಅನ್ನುವುದು ದೊಡ್ಡ ಯೋಗ್ಯತೆ. ಕನಿಷ್ಠ ಪಕ್ಷ ನಮ್ಮವರು ಈ ತಪ್ಪನ್ನು ನೋಡ್ತಾರೆ ಅಂದರೆ ಆಗ ನಾ ತಪ್ಪನ್ನು ಮಾಡಬಾರ್ದು. ಕೆಲವರು ತಪ್ಪು ಮಾಡೋದಕ್ಕಂತೆ ಈ ಊರು ಬಿಟ್ಟು ಬೇರೆ ಊರಿಗೆ ಹೋಗ್ತಾರೆ, ಯಾಕಂದರೆ ಅಲ್ಲಿ ನಮ್ಮವ್ರು ಇರೋದಿಲ್ಲ ಅಂತ. ಅಥವಾ ಈಗ ಹೆಲ್ಮೆಟ್ ಹಾಕ್ಕೋಬೇಕು,
ಅದೊಂದು ಮತ್ತು ಪೊಲೀಸರು ನೋಡಿದರೆ ಅದು ತಪ್ಪು. ಹಾಗಾದರೆ ಪೊಲೀಸರು ಇಲ್ಲದೇ ಇದ್ದಲ್ಲಿ ನಾವು ಹೆಲ್ಮೆಟ್ ಇಲ್ಲದೆ ಹೋಗ್ಬೋದು ಅಂತ. ಅಂದರೆ ನಾವು ತಪ್ಪನ್ನೇ ಮಾಡ್ತಾ ಇದ್ದೀವಿ, ಆದರೆ ಅದನ್ನು ಇನ್ನೊಬ್ಬರು ನೋಡಬಾರ್ದು. ಹಾಗಾದ್ರೆ ನಮ್ಮ ಮನಸ್ಥಿತಿ ಏನಿದೆ ಅಂತಾಯಿತು ಅಂದರೆ, ನಾವು ತಪ್ಪು ಮಾಡಿದರೂ ಪರವಾಗಿಲ್ಲ, ಇನ್ನೊಬ್ಬರು ನೋಡಬಾರ್ದು ಅಂತ. ನೋಡಿ, ಇದು ಎಷ್ಟು ಮಹತ್ವದ್ದು. ಈ ಅನುಸಂಧಾನ ನಮಗೆ ಬಂದುಬಿಟ್ರೆ, ನಾನು ಯಾವಾಗಲೇ ಏನೇ ಮಾಡಿದರೂ ಕೂಡ ನನ್ನ ಹೃದಯದಲ್ಲಿರುವಂತಹ ಭಗವಂತ ಅದನ್ನು ನೋಡ್ತಾ ಇರ್ತಾನೆ. ಯಾರು ಪೊಲೀಸ್ ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಮ್ಮ ಹೆಂಡತಿ ಮಕ್ಕಳು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನನ್ನ ಹೃದಯದಲ್ಲಿರುವಂತಹ ಭಗವಂತ, ಅವನಿಗೆ ನಿದ್ರೆ ಇಲ್ಲ, ತೂಕಡಿಕೆ ಇಲ್ಲ, ಏನೂ ಇಲ್ಲ, ಸಾಕ್ಷಿ, ಯಾವಾಗಲೂ ಎಚ್ಚರವಾಗಿ ನನ್ನ ಹೃದಯದಲ್ಲಿದ್ದು ನಾನು ಮಾಡುವ ಕರ್ಮ, ಬರೀ ತಪ್ಪು ಅಂತಲ್ಲ ಸರಿ ಅಂತಲ್ಲ, ಯಾವುದನ್ನೇ ಮಾಡಿದರೂ ಅವನು ನೋಡ್ತಾನೆ ಅನ್ನುವ ಸ್ಮರಣೆ ನಮಗಿದ್ಬಿಟ್ರೆ ನಾವು ಹಿಂದೆ ಬರ್ತೇವೆ. ಏನೋ ಒಂದು ಕೆಟ್ಟ ಕೆಲಸ ಮಾಡಲಿಕ್ಕೆ ಮುಂದೆ ಹೋಗಿರ್ತೇವೆ. ಆವಾಗ ಇಲ್ಲ, ಇದು ದೇವರಿಗೆ ನೋಡುವಂತಹ ದೇವರಿಗೆ ಅವಮಾನ ಮಾಡಿದಂಗೆ ಆಗ್ತದೆ, ಬೇಡ ಅಂತ ಹಿಂದೆ ಬರ್ತೇವೆ. ಎಚ್ಚರ ಇಲ್ಲ ಅಂದರೆ ಮಾಡ್ತಾ ಇರ್ತೇವೆ ಅಂತ, ಇಷ್ಟೇ ವ್ಯತ್ಯಾಸ. ಆದರೆ ಶ್ರೀಮನ್ಮಧ್ವಾಚಾರ್ಯರಿಗೆ ತನ್ನ ಹೃದಯದಲ್ಲಿರುವ ದೇವರ ಸ್ಮರಣೆ ಯಾವಾಗಲೂ ಇದ್ದದ್ದರಿಂದ ಅವರು ಎಂದೆಂದಿಗೂ ಕೂಡ ನಮೇ ಋಷಿಕಾಣಿ ಪತಂತ್ಯ ಸತ್ಪತೆ ಯನ್ಮೇ ಹೃದೋತ್ಕೌಂಠ್ಯವತೋದಧೃತೋ ಹರಿ ನ ಭಾರತೀ ಮೇಂಗ ಮೃಷೋಪಲಕ್ಷ್ಯತೆ ನ ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ. ಈ ಕಾರಣಕ್ಕಾಗಿ ಕಾಯ ವಾಚ ಮನಸ ಒಂದು ತಪ್ಪು ಮಾಡದೇ ಇರಲಿಕ್ಕೆ ಆಚಾರ್ಯರಿಗೆ ದೊಡ್ಡದಾದದ್ದು ಅಂದರೆ ನಿರಂತರವಾಗಿ ಒಂದು ಕ್ಷಣವೂ ಬಿಡದೆ ಭಗವಂತನ ಸ್ಮರಣೆ. ಇದು ಭಕ್ತಿ. ಸ್ಮರಣಂ ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ಪಾದಸೇವನೆ ಅಂತೂ ಆಚಾರ್ಯರು ವಾಯುದೇವರು ಹನುಮಂತ ದೇವರಾದಾಗ ರಾಮದೇವರ ಪಾದ ಸೇವೆಯನ್ನು ಮಾಡಿದ್ದಾರೆ. ಭೀಮಸೇನ ದೇವರಾದಾಗ ಕೃಷ್ಣನ ಸೇವೆಯನ್ನು ಪಾದ ಸೇವೆಯನ್ನೇ ಮಾಡಿದ್ದಾರೆ. ಅವರ ಪಾದವನ್ನೇ ಹಿಡ್ಕೊಂಡು ಸೇವೆಯನ್ನು ಮಾಡಿದ್ದಾರೆ. ಮಧ್ವಾಚಾರ್ಯರಾದಾಗ ವೇದವ್ಯಾಸ ದೇವರ ಪಾದ ಸೇವೆಯನ್ನು ಮಾಡಿದ್ದಾರೆ. ಆದರೆ ಮಧ್ವಾಚಾರ್ಯರು ಎರಡು ರೀತಿಯಾದ ಪಾದ ಸೇವನೆಯನ್ನು ಮಾಡಿದ್ದಾರೆ. ಒಂದು, ವೇದವ್ಯಾಸ ದೇವರ ನೇರವಾದ ಪಾದಗಳನ್ನೇ ಮುಟ್ಟಿ ಸೇವೆಯನ್ನು ಮಾಡಿದ್ದಾರೆ. ಸುಮಧ್ವ ವಿಜಯದಲ್ಲಿ 7ನೇ ಸರ್ಗದಲ್ಲಿ ಈ ವರ್ಣನೆ ಬರ್ತದೆ. ಮಧ್ವಾಚಾರ್ಯರು ಬದರಿಕಾಶ್ರಮಕ್ಕೆ ಹೋದರು, ಅಲ್ಲಿ ವೇದವ್ಯಾಸ ದೇವರ ದರ್ಶನ ಮಾಡಿದರು. ವೇದವ್ಯಾಸ ದೇವರ ದರ್ಶನ ಮಾಡಿದಾಗ ವೇದವ್ಯಾಸ ದೇವರ ಪಾದಗಳು ಎಷ್ಟು ಸುಂದರವಾಗಿತ್ತು ಅಂತ. ಸಾಕ್ಷಾತ್ ಪರಮಾತ್ಮ ಸಕಲ ಗುಣ ಪರಿಪೂರ್ಣ ನಿರ್ದುಷ್ಟ, ಅವನ ಪಾದ ಹೇಗಿತ್ತು? ಸಾಮಾನ್ಯವಾಗಿ ಕವಿಗಳಿಗೆ ಯಾವುದಾದರೂ ಒಂದು ಹೋಲಿಕೆ, ದೃಷ್ಟಾಂತ, ಉದಾಹರಣೆ ಕೊಡಬೇಕು ಅಂತ ನೆನಪು ಮಾಡಿಕೊಳ್ತಾರೆ. ಕಣ್ಣು ಹೇಗಿತ್ತು ಅಂದರೆ ಕಮಲದಂತೆ ಇತ್ತು ಅಂತ, ಮುಖ ಹೇಗಿತ್ತು ಅಂದರೆ ಚಂದ್ರನಂತೆ ಇತ್ತು, ಏನೇನೋ ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ. ಆಗ ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯನ್ನು ರಚನೆ ಮಾಡಿದವರು, ಅವರು ವೇದವ್ಯಾಸ ದೇವರ ಪಾದವನ್ನು ವರ್ಣನೆ ಮಾಡಬೇಕು ಅಂತ ತುಂಬ ವಿಚಾರ ಮಾಡಿದರು. ಏನು ಕೊಡೋಣ ಹೋಲಿಕೆ, ಜಗತ್ತಿನಲ್ಲಿ ಯಾವ ಪದಾರ್ಥಗಳನ್ನು ಹೋಲಿಕೆಯನ್ನು ಕೊಡೋದು ಅಂತ ನೋಡಿ. ಯಾವುದೋ ಒಂದು ವಸ್ತುವಿಗೆ ಕೊಡಬಹುದು, ಇವನ ಮುಖ ಹೇಗಿದೆ ಅಂದರೆ ಚಂದ್ರನಂತೆ ಇದೆ ಅಂತ ಹೇಳ್ಬೋದು. ಆದರೆ ದೇವರ ಪಾದಕ್ಕೆ ಏನಾದರೂ ಕೂಡ ಹೋಲಿಕೆ ಕೊಡಲಿಕ್ಕೆ ಸಾಧ್ಯವೇ? ನಾರಾಯಣ ಪಂಡಿತಾಚಾರ್ಯರಿಗೆ ಜಗತ್ತಿನಲ್ಲಿ ಯಾವ ವಸ್ತುವು ಕೂಡ ಹೋಲಿಕೆಗೆ ಸಿಗಲೇ ಇಲ್ಲಂತೆ. ಎಕ್ಸಾಂಪಲ್, ಕೊನೆಗೆ ತಲೆ ಕೆಟ್ಟು ಅವರು ಒಂದು ನಿರ್ಧಾರಕ್ಕೆ ಬಂದರಂತೆ. ಹಾಗಾದ್ರೆ ವೇದವ್ಯಾಸ ದೇವರ ಪಾದ ಹೇಗಿದೆ ಅಂತಂದರೆ, ಎಡಗಾಲಿದ್ದ ಹಾಗೆ ಬಲಗಾಲಿದೆ, ಬಲಗಾಲಿದ್ದ ಹಾಗೆ ಎಡಗಾಲಿದೆ ಅಂತ ಹೇಳ್ಬಿಟ್ಟು ಅಷ್ಟೇ, ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ? ದೇವರ ಎಡಪಾದ ಇದ್ದಂತೆ ಬಲಪಾದ, ದೇವರ ಫಲಪಾದ ಇದ್ದ ಅಂದರೆ ದೇವರಿಗೆ ದೇವರೇ ಉದಾಹರಣೆ ಆಗ್ತಾನೆ ಹೊರತಾಗಿ ದೇವರಿಗೆ ಜಗತ್ತಿನಲ್ಲಿ ಇನ್ನೊಬ್ಬರು ಯಾರೂ ಕೂಡ ಉದಾಹರಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಪಾದವನ್ನು ಶ್ರೀಮನ್ಮಧ್ವಾಚಾರ್ಯರು ಸೇವೆ ಮಾಡಿದರು. ಅಷ್ಟೇ ಅಲ್ಲ, ಪಾದ ಅನ್ನೋ ಶಬ್ದಕ್ಕೆ ಪದ ಅಂತ ಒಂದು ಅರ್ಥ ಇದೆ. ಪದ ಅಂತ ಅಂದರೆ ದೇವರ ಪಾದ ಸೇವನ, ದೇವರ ಪದಗಳ ಸೇವನ. ಪದ ಅಂದರೆ ವೇದವ್ಯಾಸ ದೇವರು ರಚನೆ ಮಾಡಿದಂತಹ ಏನು ಪದಗಳಿವೆಯೋ, ಪದಗಳು ಅಂದರೆ ಶಾಸ್ತ್ರಗಳು, ಆ ಶಾಸ್ತ್ರಗಳ ಸೇವನೆ ಅದನ್ನು ಕೂಡ ಮಾಡಿದ್ದಾರೆ. ಇದು ಪಾದ ಸೇವನಂ. ಇನ್ನು ಅರ್ಚನಂ ಅಂತ, ಅರ್ಚನಂ ಅಂತಂದರೆ ಪೂಜೆ ಅಂತ ಅರ್ಥ. ಶ್ರೀಮನ್ಮಧ್ವಾಚಾರ್ಯರು ಭಗವಂತನ
ಪೂಜೆಯನ್ನು ಎಷ್ಟು ವೈಭವದಿಂದ ಮಾಡಿರಬೇಕು ಅನ್ನೋದನ್ನು ವಿಚಾರ ಮಾಡಿ. ನಮ್ಮಂತಹ ಸಾಮಾನ್ಯರೇ ಏನೋ ಒಂದು ವೈಭವದ ಪೂಜೆಯನ್ನು ಮಾಡ್ತಾ ಇರುವಾಗ ಆ ಮಧ್ವಾಚಾರ್ಯರ ಒಂದು ಪೂಜೆಯ ಕ್ರಮವನ್ನು ನೋಡಿಬಿಟ್ರೆ ಆಶ್ಚರ್ಯ ಆಗ್ತದೆ. ಅವರ ಪೂಜೆ ಹೇಗಿತ್ತು ಅಂತನ್ನೋದನ್ನು 14ನೇ ಸರ್ಗ ಸುಮಧ್ವ ವಿಜಯದಲ್ಲಿ ವರ್ಣನೆ ಮಾಡ್ತಾರೆ. ಅಷ್ಟು ವಿಶಿಷ್ಟವಾದ ಪೂಜೆ. ಎಲ್ಲ ದೇವತೆಗಳು ಬಂದು ಆ ಸನ್ನಿಹಿತರಾಗಿ ಮಧ್ವಾಚಾರ್ಯರು ಮಾಡುವಂತಹ ಪೂಜೆಯನ್ನು ನೋಡಲಿಕ್ಕೆ ಬಂದಿದ್ದರು ಅಂತ. ಆದ್ದರಿಂದ ಅರ್ಚನ. ಇನ್ನು ವಂದನಂ ಅಂತ. ವಂದನಂ ಅಂದರೆ ನಮಸ್ಕಾರ ಅಂತ. ಆದರೆ ಮಧ್ವಾಚಾರ್ಯರು ನಮಸ್ಕಾರ ಮಾಡ್ತಾರೆ ಅಂತ ಹೇಳುವಂಥದ್ದೇ ಇದು ತಪ್ಪು ಅಂತ. ನಹಿ ಹರಿಂ ಸತತನ್ನ ನಮತ್ಯಸೌ ನಚನ ಪಶ್ಯತಿ ನಾಪಿ ನ ವಂದಿತಯೇ ಅಪಿತತೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ. ವಾಸುದೇವ ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಂತೆ. ದೇವಸ್ಥಾನಕ್ಕೆ ಬಂದು ಮುಗಿಸ್ಬೇಕು ಅಂತನಪ್ಪ. ಸನನು ಸಾಧು ಜನಾನ್ ಸಮಶಿಕ್ಷಯತ. ಆಗ ನಮಸ್ಕಾರ ಮಾಡಿದ್ರಂತೆ. ನಮಸ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಬರೀತಾರೆ, ಮಧ್ವಾಚಾರ್ಯರು ನಮಸ್ಕಾರ ಮಾಡಿದರು ಅಂತ ಹೇಳಬೇಕೋ ಬೇಡೋ ಅಂತ ನೋಡಿ. ಈಗ ನಾವು ನೀವೆಲ್ಲರೂ ಕೂಡ ನಮಸ್ಕಾರ ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ, ಮಾಡುತ್ತೇವೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಈಗ ಮಾಡ್ತೇವೆ, ಹಿಂದೆ ಮಾಡಿಲ್ಲ, ಮುಂದೆ ಮಾಡ್ತೇವೋ ಇಲ್ಲೋ ಗೊತ್ತಿಲ್ಲ. ಅಂತಹ ನಾವು ದೇವರಿಗೆ ನಮಸ್ಕಾರ ಮಾಡಿದ್ವಿ ಅಂತ ಹೇಳ್ಬೋದು. ಆದರೆ ವಾಯುದೇವರು ಮಧ್ವಾಚಾರ್ಯರು ದೇವರಿಗೆ ನಮಸ್ಕಾರ ಮಾಡದೇ ಇರುವ ಕ್ಷಣವೇ ಇಲ್ಲ. ಅದಕ್ಕೆ ದಾಸರು ಕರವ ಮುಗಿದ ಮುಖ್ಯ ಪ್ರಾಣ ಅಂತ. ಕೈ ತೆಗೆದೇ ಇಲ್ಲ ಮುಖ್ಯ ಪ್ರಾಣದೇವರು. ಯಾಕೆಂದರೆ ನಮ್ಮೆಲ್ಲರ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವ ಅಧಿಕಾರವೇ ವಾಯುದೇವರಿಗೆ ಉಂಟು. ಇವತ್ತು ನಮಗೆ ದೇವರಿಂದ ಏನೇ ಫಲ ಆಗಬೇಕು ಅಂದರೆ ನಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೆ ಫಲವನ್ನು ಕೊಡಿಸುವವರು ವಾಯುದೇವರು. ನೋಡ್ಕೊಳ್ಳಿ, ಅದನ್ನು ಮರೆತು ಬಿಟ್ಟರೆ ಮುಗೀತು. ಅದಕ್ಕೆ ನಾವು ಯಾವುದೇ ಕರ್ಮವನ್ನು ಮಾಡಿದರೆ ಆ ಕರ್ಮವನ್ನು ಸಮರ್ಪಣೆ ಮಾಡುವಾಗ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಹೇಳ್ತೇವೆ. ಸುಮ್ಮನೆ ಕೃಷ್ಣಾರ್ಪಣ ವಸ್ತು ಅಂತ ಹೇಳಿದರೆ ಉಪಯೋಗ ಇಲ್ಲ. ನಾವು ದೇವರಿಗೆ ನೇರವಾಗಿ ಸಮರ್ಪಣೆ ಮಾಡಿದರೆ ದೇವರು ತಗೊಳ್ಳೋದಿಲ್ಲ. ವಾಯುದೇವರ ಮುಖಾಂತರ ವಾಯುದೇವರು ಮಾಡಬೇಕು. ಓ ಇವನು ಭಕ್ತ, ಏನಂ ದೂನಂ ದೀನಂ ಅನಾಥಂ ಶರಣಾಗತಂ ಉದ್ಧರ, ಹೀಗೆ ವಿಜ್ಞಾಪನೆ ಮಾಡಬೇಕು ನಮ್ಮ ಪರವಾಗಿ. ನಾವೇ ವಿಜ್ಞಾಪನೆ ಮಾಡಿದರೆ ನಮ್ಮ ವಿಜ್ಞಾಪನೆಗೆ ದೇವರು ಕಿವಿ ಕೊಡೋದಿಲ್ಲ. ಇದನ್ನು ತಿಳ್ಕೊಳ್ಳಿ. ಹಾಗಾದರೆ ಅನಂತ ಕೋಟಿ ಜೀವರಾಶಿಗಳಿದ್ದಾರೆ. ಎಲ್ಲರೂ ಒಂದೊಂದು ಕ್ಷಣಕ್ಕೆ ಒಂದೊಂದು ಪ್ರಾರ್ಥನೆಯನ್ನು ದೇವರಲ್ಲಿ ಸಲ್ಲಿಸ್ತಾರೆ. ಹಾಗಾದರೆ ನಮ್ಮ ಪರವಾಗಿ ಹನುಮಂತ ದೇವರು, ವಾಯುದೇವರು ದೇವರ ಮುಂದೆ ಸಲ್ಲಿಸಬೇಕು. ಇನ್ನೇನು ಕೈ ಮುಗಿದು ಕೈ ಹಿಂಗೆ ತೆಗಿಬೇಕು ಅಂದರೆ ಇನ್ನೊಬ್ಬನ ಪ್ರಾರ್ಥನೆ ಬಂತು, ಇನ್ನೊಬ್ಬನ ಪ್ರಾರ್ಥನೆ. ಹಾಗಾದರೆ ಪ್ರಾರ್ಥನೆ ಮುಗಿಯೋದಿಲ್ಲ, ಕೈ ಇಳಿಸೋದಿಲ್ಲ ಕೆಳಗೆ. ಹಾಗಾದರೆ ನಮ್ಮೆಲ್ಲರ ಪರವಾಗಿ ವಾಯುದೇವರು ದೇವರ ಮುಂದೆ ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವುದಕ್ಕೆ ಕೈ ಜೋಡಿಸಿದರೆ ಆ ಕೈ ಬಿಡೋದು ಯಾವಾಗ ಹೇಳಿ? ಹಾಗಾದರೆ ಇಂಥ ವಾಯುದೇವರು ನಮಸ್ಕಾರ ಮಾಡಿದರು ಅಂತ ಯಾಕೆ ಹೇಳಬೇಕು? ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಕೂಡ ನಮಸ್ಕಾರ ಮಾಡ್ತಾನೇ ಇದ್ದಾರೆ. ಇಂಥವ್ರು ನಮಸ್ಕಾರ ಮಾಡಿದರು ಅಂತ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ನಮಸ್ಕಾರ ಅಂತಂದರೆ ಅದು ಕೇವಲ ತಲೆ ಬಗ್ಗಿಸುವುದು, ಕೈ ಮುಗಿಯುವುದು ಮಾತ್ರ ನಮಸ್ಕಾರ ಅಲ್ಲ. ಮನಪ್ರವಣತಾ ಹಿ ವಂದನಂ ಅಂತ ಟೀಕಾಕೃತ್ಪಾದರು ಶ್ರೀಮನ್ ನ್ಯಾಯಸುಧಾದಲ್ಲಿ ಹೇಳ್ತಾರೆ. ಮನಸ್ಸು ಬಾಗಬೇಕು, ಬರೀ ದೇಹ ಬಾಗಿದರೆ ಅದು ನಮಸ್ಕಾರ ಅಂತ ಆಗೋದಿಲ್ಲ ನಮ್ಮ ಶಾಸ್ತ್ರದಲ್ಲಿ ಅಂತ. ಕೆಲವರು ನಮಸ್ಕಾರ ಮಾಡು ಅಂದರೆ ಏನೋ ಬಂದಿದ್ದಾರೆ ಮಾಡಬೇಕಲ್ಲ ಅಂತ ಬಲವಂತವಾಗಿ ನಮ್ಮ ಶರೀರವನ್ನು ಬಾಗಿಸ್ತಾರೆ. ಅಂದರೆ ಮನಸ್ಸು ಬಾಗದೆ ದೇಹ ಮಾತ್ರ ಬಾಗಿದರೆ ಅದು ನಮಸ್ಕಾರ ಅಂತ ಅನಿಸ್ಕೊಳ್ಳೋದಿಲ್ಲ. ಮನಸ್ಸು ಬಾಗಿ ದೇಹ ಬಾಗಬೇಕು, ಮನಸ್ಸಿನಿಂದಲೇ ದೇಹ ಬಾಗಬೇಕು. ದೇಹ ಬಾಗಿಸಿದ್ದೇವೆ ಅಂತೂ ನಮಗೆ ಗೊತ್ತಾಗಬಾರ್ದು. ಇದು ನಮಸ್ಕಾರ. ಆ ತರಹದ ಮನಪ್ರಾವಣ್ಯ ಅದು ನಮಗೆ ಇರಬೇಕು. ಅಂತಹ ವಂದನವನ್ನು ಆಚಾರ್ಯರು ಮಾಡಿದರು. ಸಖ್ಯಂ, ಗೆಳೆಯ. ನೋಡಿ ಎಷ್ಟು ಸ್ವಾರಸ್ಯ ಇದೆ. ನಾವು ಅಂತೇವೆ ಮಂತ್ರ, ಆದರೆ ಅನುಸಂಧಾನಕ್ಕೆ ತಂದುಕೊಳ್ಳೋದಿಲ್ಲ.
ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ಅಂತ ಅಂದ್ಬಿಡ್ತೇವೆ ಅಷ್ಟೇ. ಆದರೆ ನನ್ನ ಸ್ನೇಹಿತ ನೀನು ಅಂತ. ಆದರೆ ಇದರ ಅನುಸಂಧಾನ ಬರುವಂತಹದ್ದು ಮಾತ್ರ ಬಹಳ ಕಷ್ಟ. ಆದರೆ ಆಚಾರ್ಯರು ಅವರು ವಾಸುದೇವನಾಗಿದ್ದಾಗ ಇದ್ದಕ್ಕಿದ್ದ ಹಾಗೆ ಮದುವೆ ಮನೆಯಿಂದ ಹೊರಟು ಬಿಟ್ಟರಂತೆ ಹೊರಗೆ. ತಂದೆ ತಾಯಿಗಳು ಮದುವೆ ಮನೆಯಲ್ಲೇ ಇದ್ದಾರೆ. ಉಡುಪಿಯ ಸಮೀಪದಲ್ಲಿ ಯಾವುದೋ ಒಂದು ಗುಡಿಗೆ ಹೋದರು, ಆ ಗುಡಿ ಬಿಟ್ಟು ಇನ್ನೊಂದು ಗುಡಿಗೆ ಹೋದರು, ಆ ಗುಡಿ ಬಿಟ್ಟು ಇನ್ನೊಂದು ಗುಡಿ, 3 ಗುಡಿ ಚೇಂಜ್ ಆಗಿಬಿಟ್ಟು ಮಧ್ಯಗೆ ಭಟ್ಟರು ವಾಸುದೇವನ ತಂದೆ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಎಲ್ಲಿ ನಮ್ಮ ಮಗು ಇಲ್ಲ ಅಂತ. ಕೊನೆಗೆ ಅನಂತೇಶ್ವರ ದೇವಸ್ಥಾನದ ಮುಂದೆ ನಿಂತಿತ್ತು ಮಗು. ಅಲ್ಲಿ ಬಂದು ಕೇಳಿದರು, ಏನಪ್ಪ ಎಷ್ಟು ದೂರದಿಂದ ಬಂದಿದ್ದೀಯಾ ನೀನು? ಅಷ್ಟು ದೂರದಿಂದ ನಿನಗೆ ಕರ್ಕೊಂಬಂದವರು ಯಾರು? ಆಗ ವಾಸುದೇವ ಹೇಳಿದ ಮಾತು ನೋಡಿ ಎಷ್ಟು ಸುಂದರವಾಗಿದೆ. ಸಣ್ಣ ವಯಸ್ಸಿನಲ್ಲಿ, ಅಂದರೆ ಅವರಿಗೆ ವಯಸ್ಸು ಸಂಬಂಧವೇ ಇಲ್ಲ ವಾಯುದೇವರಿಗೆ. ಆವಾಗ ಹೇಳಿದ್ದು, ಮೊದಲನೇ ದೇವಸ್ಥಾನದಿಂದ ದೇವರು 2ನೇ ದೇವಸ್ಥಾನದ ದೇವರ ತನಕ ಕರ್ಕೊಂಡು ಬಂದ್ರಂತೆ. ಅಲ್ಲಿ ಬಿಟ್ಟು ಅವನು ಹೋಗಿಬಿಟ್ಟ, ಮುಗಿದೋಯ್ತು, ಅವನ ಕೆಲಸ ಮುಗೀತು. 2ನೇ ದೇವಸ್ಥಾನದಲ್ಲಿರುವ ದೇವರು 3ನೇ ದೇವಸ್ಥಾನದ ತನಕ ಕರ್ಕೊಂಡು ಬಂದುಬಿಟ್ರು. ಅಂದರೆ ನನಗೆ ಬರೀ ಅಲ್ಲಿಂದ ಇಲ್ಲಿಯವರೆಗೂ ಅಲ್ಲ, ಇಲ್ಲಿಂದ ಮೋಕ್ಷದವರೆಗೂ ನನ್ನ ಕೈ ಹಿಡಿದು ನನ್ನ ಜೊತೆಗೆ ಬರುವ ಏಕೈಕ ಗೆಳೆಯ ಅಂದರೆ ಅವನು ಪರಮಾತ್ಮ ಅನ್ನುವುದಾಗಿ ವಾಯುದೇವರು ಹೇಳಿದರು. ನನು ಸಖಾ ಮಮಕಾನನಗೋ ವಿಭೂ, ನನಗೆ ಗೆಳೆಯ. ಪುತ್ರ ಮಿತ್ರ ಕಲತ್ರ ಪೂರ್ವಕಂ ಅತ್ರಗಂ ನ ಪರತ್ರಗಂ ಯತ್ರ ಯತ್ರ ಗತಿರ್ಮಮೇಶ್ವರ ತತ್ರ ತೇಸ್ತಿ ಪದಾಂಬುಜಂ. ಪುತ್ರ ಮಿತ್ರ ಕಲತ್ರ ಇವರೆಲ್ಲರೂ ಕೂಡ ಕೇವಲ ಈಗ ಮಾತ್ರ ನನ್ನ ಜೊತೆಗೆ ಇರಲಿಕ್ಕೆ ಸಾಧ್ಯ. ನಾನು ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲೆಲ್ಲೆಲ್ಲ ಇವರು ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲೆಲ್ಲಿ ಹೋಗ್ತೇನೆ ಅಲ್ಲೆಲ್ಲಿ ಬರುವಂಥವರು ಕೇವಲ ಪರಮಾತ್ಮ ಮಾತ್ರ. ಈ ತರಹದ ಸಖ್ಯಂ. ಕೊನೆಯಲ್ಲಿ ಆತ್ಮನಿವೇದನಂ ಅಂತ. ಆತ್ಮನಿವೇದನ ಅಂದರೆ ತನ್ನನ್ನೇ ಅರ್ಪಣೆ ಮಾಡಿಕೊಳ್ಳೋದು ಅಂತ. ನಮ್ಮೊಬ್ಬ ಪುರಾಣದ ಆಚಾರ್ಯ ಕಥೆ ಹೇಳ್ತಾರೆ, ತನ್ನನ್ನೇ ಅರ್ಪಣೆ ಮಾಡ್ಕೊಳ್ಳೋದು ಅಂದರೆ ಏನು ಅಂತ. ಒಬ್ಬ ಸ್ವಾಮಿಗಳನ್ನ ಪಾಪ ಅವನು ತುಲಾಭಾರಕ್ಕೆ ಕರೆದಂತೆ. ತುಲಾಭಾರಕ್ಕೆ ಸ್ವಾಮಿಗಳು ತುಲಾಭಾರ ಬಂದರು, ಮತ್ತೆಲ್ಲ ತಕ್ಕಡಿ ಎಲ್ಲ ತಯಾರಾಗಿತ್ತು. ಆಮೇಲೆ ಆ ಸಂದರ್ಭದಲ್ಲಿ ಮತ್ತೇನಾದರೂ ಕಾಣಿಕೆ ಇಡ್ತಾನೆ ಅಂತ ಹಾಗೆ ನೋಡ್ತಾ ಇದ್ರು. ಕೊನೆಗೆ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, ಸ್ವಾಮಿಗಳು ತಕ್ಕಡಿಯಲ್ಲಿ ಕೂತು ಆಯಿತು. ಏನೂ ಇರಲಿಲ್ಲ, ಹಣ ಬರಲಿಲ್ಲ, ಏನು ಬರಲಿಲ್ಲ. ತಾನೇ ಬಂದು ಕೂತ್ಬಿಟ್ಟ ಪಕ್ಕದಲ್ಲಿ. ಇನ್ನೊಂದು ತಕ್ಕಡಿಯಲ್ಲಿ ತಾನೇ ಬಂದು ಕೂತ್ಬಿಟ್ಟ. ಏನೋ ಮಾರಾಯ, ಮತ್ತೆ ತುಲಾಭಾರ ಅಂತ ಹೇಳಿದ್ದಿ, ನೀ ಬಂದು ಕೂತಿಲ್ಲ ಅಂತ. ಮತ್ತು ಭಕ್ತಿ ಅಂದರೆ ಆತ್ಮನಿವೇದನ, ತನ್ನನ್ನೇ ನಿವೇದನ ಮಾಡ್ಕೊ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಬಂದು ಕೂತಿದ್ದೇನೆ ಅಂತ ಹೇಳಿದಂತೆ. ಇರಲಿ, ನಾನೇ ಒದ್ದಾಡ್ತಾ ಇದ್ದೀನಿ, ನಿನ್ನೊಬ್ಬನ್ನೆಲ್ಲಿ ಸಾಕಲಿ ತೊಗೊಂಡೋಗಿ ನಾನು ಅಂತ ಆ ಸ್ವಾಮಿಗಳು ಅಂದ್ರಂತೆ. ತಾತ್ಪರ್ಯ ಆತ್ಮನಿವೇದನೆ ಅಂತಂದರೆ ತನ್ನನ್ನು ತಾನು ಒಪ್ಪಿಸಿಕೊಳ್ಳೋದು ಅನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ, ನೋಡಿ ಎಷ್ಟು ಮಹತ್ವದ್ದಿದೆ, ಬಹಳ ಮಹತ್ವದ್ದಿದೆ. ನಾನು, ನನ್ನವರು, ಇದು ಬಹಳ ದೊಡ್ಡದಾದ ಅನುಸಂಧಾನ. ದಾರಾನ್ ಸುತಾನ್ ಪ್ರಿಯಾನ್ ಪ್ರಾಣಾನ್. ನಾನು ಭಗವಂತನಿಗೆ ಪೂಜೆ ಮಾಡುವಾಗ ನೈವೇದ್ಯ ಕಾಲದಲ್ಲಿ ಮಾತ್ರ ಒಂದು ಅನ್ನನೋ ಹಣ್ಣೋ ನೀರೋ ಇಷ್ಟನ್ನು ಮಾತ್ರ ಸಮರ್ಪಣೆ ಮಾಡ್ತೇನೆ. ಆದರೆ ಶಾಸ್ತ್ರ ಹೇಳ್ತದೆ ಬರೀ ಅಷ್ಟನ್ನು ಮಾತ್ರ ಸಮರ್ಪಣೆ ಮಾಡೋದಲ್ಲ, ನೀನು, ನಿನ್ನವರು, ನಿನ್ನದು ಎಲ್ಲವನ್ನೂ ಸಮರ್ಪಣೆ ಮಾಡುವಂಥ. ನೀನು, ನಿನ್ನವರು, ನಿನ್ನದು ಏನೇನಿದೆಯೋ ಅದನ್ನೆಲ್ಲವನ್ನು ಕೂಡ ದೇವರಿಗೆ ಸಮರ್ಪಣೆ ಮಾಡೋದು. ದೇವರಿಗೆ ಸಮರ್ಪಣೆ ಮಾಡೋದು ಇದರ ಅರ್ಥ ನಮ್ಮೆಲ್ಲರ ಹುಟ್ಟು, ಸ್ಥಿತಿ, ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಏನು ಆಗು ಹೋಗುಗಳಿದೆಯೋ ಅದೆಲ್ಲವೂ ಕೂಡ ನಿನ್ನ ಅಧೀನ ಅನ್ನುವುದಾಗಿ ಚಿಂತನೆಯನ್ನು ಮಾಡಬಹುದು. ನೀನು ಬಿಂಬ, ನಾನು ಪ್ರತಿಬಿಂಬ, ನಿನ್ನನ್ನು ಬಿಟ್ಟರೆ ನನಗೆ ಅಸ್ತಿತ್ವ ಇಲ್ಲ, ಎಕ್ಸಿಸ್ಟೆನ್ಸೇ ಇಲ್ಲ. ನಾನು ಇಷ್ಟು ತರಹದ ಒಂದು ಚಿಂತನೆಯನ್ನು ಮಾಡುವಂಥದ್ದೇ ನನ್ನನ್ನು ದೇವರಿಗೆ ಸಮರ್ಪಣೆ ಮಾಡಿಕೊಳ್ಳೋದು ಅಂತ ಅರ್ಥ. ಅವನ ಅಧೀನ ಅಂತ ತಿಳ್ಕೊಳ್ಳೋದೇ ಸಮರ್ಪಣೆ, ಇನ್ಯಾವುದೂ ಅಲ್ಲ. ಈ ತರಹದ ಆತ್ಮನಿವೇದನ, ಇಂತಹ ಶ್ರವಣ, ಕೀರ್ತನಂ, ವಿಷ್ಣೋ ಸ್ಮರಣಂ, ಪಾದಸೇವನಂ, ಅರ್ಚನಂ, ವಂದನಂ, ದಾಸ್ಯಂ, ಸಖ್ಯಂ, ಆತ್ಮನಿವೇದನಂ ಅಂತೇನ 9 ವಿಧವಾದ ಭಕ್ತಿ. ಇದನ್ನು ನಮ್ಮ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು
ತಮ್ಮ ಅವತಾರದಲ್ಲಿ ನಮಗೆ ತಿಳಿಸಿಕೊಟ್ಟ ಪ್ರಕಾರ ನಮ್ಮ ಯೋಗ್ಯತೆಯ ಪ್ರಕಾರ ನಾವು ನವವಿಧವಾದ ಭಕ್ತಿಯನ್ನು ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡುವಂತೆ ಮಧ್ವಾಚಾರ್ಯರು ಅನುಗ್ರಹ ಮಾಡಲಿ ಅಂತ ಮಧ್ವನವಮಿಯ ಸಂದರ್ಭದಲ್ಲಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ 24 ದಿವಸಗಳು 25ನೇ ದಿವಸ ಇವತ್ತು ಈ ಏನು ಜ್ಞಾನಯಜ್ಞವನ್ನು ನಮ್ಮ ಮಧ್ವಗುರು ರಾಘವೇಂದ್ರ ಟ್ರಸ್ಟು ಅಮರಜ್ಯೋತಿ ನಗರ ಈ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಯಾವ್ಯಾವುದೋ ಕಾರ್ಯಕ್ರಮವನ್ನು ಮಾಡುವುದಕ್ಕಿಂತ ರಾಘವೇಂದ್ರ ಸ್ವಾಮಿಗಳ ಮಧ್ವಾಚಾರ್ಯರ ಸರ್ವಮೂಲಗಳನ್ನು ಶ್ರವಣ ಮಾಡುವ ದೊಡ್ಡದಾದ ಒಂದು ಜ್ಞಾನ ಕಾರ್ಯ. ಬಹುಶಃ ಈ ಜ್ಞಾನ ಕಾರ್ಯದಿಂದ ರಾಯರ ವೃಂದಾವನದಲ್ಲಿ ರಾಯರ ವಿಶೇಷವಾದ ಸನ್ನಿಧಾನ ಬರ್ತದೆ, ಅದರಲ್ಲಿ ಸಂಶಯ ಇಲ್ಲ. ರಾಯರ ವಿಶೇಷ ಸನ್ನಿಧಾನ ಬರೋದೇ ರಾಯರು ರಚನೆ ಮಾಡಿದ ಗ್ರಂಥಗಳ ಪಾಠ ಪ್ರವಚನ ನಡಿಬೇಕು. ಅಲ್ಲಿ ವಿಶೇಷವಾದ ಸನ್ನಿಧಾನ ಮಧ್ವಾಚಾರ್ಯರ ಟೀಕಾಕೃತ್ಪಾದರ ರಾಯರ ಗ್ರಂಥಗಳ ಅಥವಾ ದೇವರ ಗುಣಗಾನ ಎಲ್ಲಿ ನಡೀತದೆಯೋ ಅಲ್ಲಿ ವೃಂದಾವನದಲ್ಲಿ ವಿಶೇಷವಾಗಿ ರಾಯರು ಬಂದು ಸನ್ನಿಹಿತರಾಗ್ತಾರೆ. ಆ ನಿಟ್ಟಿನಲ್ಲಿ 25 ದಿವಸಗಳಿಂದ ಬಹಳ ಶ್ರೇಷ್ಠವಾದ ಜ್ಞಾನ ಕಾರ್ಯ ಇದು ಪೂರ್ಣವಾಗಿ ಮಧ್ವನವಮಿಗೆ ಮುಕ್ತಾಯ ಆಗ್ತಾ ಇದೆ. ಅಂದಮೇಲೆ ಮಧ್ವಾಚಾರ್ಯರಿಗೆ ಎಲ್ಲ ಗುರುಗಳಿಗೆ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಅದು ಪ್ರೀತಿಯಾಗಿದೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತಾ ಈ ಎಲ್ಲ ಪುಣ್ಯವನ್ನು ಗುರುಗಳ ಮೂಲಕ ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾ ಈ ಒಂದು ಶ್ರೇಷ್ಠವಾದ ಕಾರ್ಯವನ್ನು ನಮ್ಮ ರಾಜಾರಾವ್ ಕ್ಯಾಪ್ಟನ್ ರಾಜಾರಾಯರು ಅವರ ನೇತೃತ್ವದ ಎಲ್ಲ ತಂಡದವರು ವಿಶೇಷವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ವಿಶ್ವಾಸದಿಂದ ನಡೆಸಿದ್ದಾರೆ. ಅವರಿಂದ ಈ ಸಂಸ್ಥೆಯಿಂದ ಇನ್ನೂ ಹೆಚ್ಚಿನ ಜ್ಞಾನ ಕಾರ್ಯಗಳು ಸಾಮಾಜಿಕವಾದ ಸಾಂಸ್ಕೃತಿಕ ಕಾರ್ಯಗಳು ನಡೆಯಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮಗೂ ನಿಮಗೂ ದೇವರು ಆಚಾರ್ಯರು ಗುರುಗಳು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಡಲಿ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಶುಭಾಂಧ್ಯಾಯಂತೆ ಏಕಾಮ ಗುರುದೇವ ಪ್ರಸಾದಜಾನ್ ಇತರಾನ್ ಆತ್ಮಪಾಪೋತ್ಥಾನ್ ತೇಷಾಂ ವಿದ್ಯಾ ಫಲಿಷ್ಯತಿ.